ಓಂ ಶಾಂತಿ. 28 ಜನವರಿ 2025 ಪ್ರಾತಃ ಮುರಳಿ बाप दादा मधुबन। मीठे बच्चे, पास विथ ऑनर होना है तो श्रीमत पर चलते रहो। कुसंग और माया के तूफानों से अपनी संभाल करो। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಪಾಸ್ ವಿತ್ ಆನರ್ ಆಗಬೇಕಂದ್ರೆ ಶ್ರೀಮತದಂತೆ ನಡೀತಾ ಹೋಗಿ. ಗೌರವಾನ್ವಿತವಾಗಿ ನೀವು ತೇರ್ಗಡೆ ಆಗಬೇಕಂದ್ರೆ ಶ್ರೀಮತದಂತೆ ನಡೀತಾ ಹೋಗಿ. ಕುಸಂಗ ಹಾಗೂ ಮಾಯೆಯ ಬಿರುಗಾಳಿಯಿಂದ ನಿಮ್ಮನ್ನು ಸಂಭಾಲನೆ ಮಾಡಿಕೊಳ್ಳಿ. ಏಕೆಂದರೆ ಕುಸಂಗನೂ ನಮ್ಮನ್ನು ಬೀಳಿಸುತ್ತೆ, ಸಂಗನೂ ಬ್ರಾಹ್ಮಣರಿಗೆ ಚೆನ್ನಾಗಿರಬೇಕು. ಜೊತೆಗೆ ಮಾಯೆಯ ಬಿರುಗಾಳಿ, ಸಂಕಲ್ಪ ವಿಕಲ್ಪಗಳು ಏನೆಲ್ಲ ಬರುತ್ತೆ, ಇದೆಲ್ಲದರಿಂದ ತನ್ನನ್ನು ಸಂಭಾಲನೆ ಮಾಡ್ಕೊಳ್ಳಿ. ಪ್ರಶ್ನೆ, बाप ने बच्चों की क्या सेवा की जो बच्चों को भी करनी है? ಪ್ರಶ್ನೆಯಾಗಿದೆ, ಬಾಬೋರು ಮಕ್ಕಳ ಯಾವ ಸೇವೆ ಮಾಡಿದರೆ ಅದನ್ನು ಮಕ್ಕಳು ಮಾಡಬೇಕು. ಬಾಬೋರು ಮಕ್ಕಳ ಸೇವೆ ಏನು ಮಾಡ್ತಾ ಇದ್ದಾರೆ ಅದನ್ನು ನೀವು ಮಕ್ಕಳು ಅನೇಕರದ್ದು ಮಾಡಬೇಕು. उत्तर, बाप ने लाडले बच्चे कहकर हीरे जैसा बनाने की सेवा की। ऐसे हम बच्चों को भी अपने मीठे भाइयों को हीरे जैसा बनाना है. ಬಾಬೋರ್ ನಾ ಮುದ್ದಾಗಿರೋ ಮಕ್ಕಳೇ ಅಂತ ಕರೆದು ನಮ್ಮನ್ನು ವಜ್ರ ಸಮಾನ ಆಗುವಂತಹ ಮಾಡುವಂಥ ಸೇವೆ ಮಾಡಿದರೆ, ಹಾಗೆ ನಾವು ಮಕ್ಕಳು ನಮ್ಮ ಮಧುರವಾದ ಸಹೋದರರನ್ನು ವಜ್ರ ಸಮಾನ ಮಾಡಬೇಕು. ಅಂದರೆ ಅಷ್ಟು ಅಮೂಲ್ಯ ಜೀವನವನ್ನು ಮಾಡಬೇಕು. ಸಹೋದರರು ಅಂದರೆ ಎಲ್ಲ ಆತ್ಮಗಳು. इसमें कोई तकलीफ़ की बात नहीं है, सिर्फ कहना है कि बाप को याद करो तो हीरे जैसा बन जाएंगे. ಇದರಲ್ಲಿ ಏನು ಪರಿಶ್ರಮದ ಕಷ್ಟದ ಮಾತಿಲ್ಲ. ಇಷ್ಟು ಎಲ್ಲರಿಗೂ ಹೇಳಿ ಬಾಬೋರ ನೆನಪು ಮಾಡಿ ವಜ್ರ ಸಮಾನ ಆಗ್ತೀರಿ ಅಂತ ಹೇಳಿ. ಹೇಗೆ ನಾವು ಕವಡೆಯಂತಹ ಆತ್ಮಗಳನ್ನು ಬಾಬೋರು ವಜ್ರ ಸಮಾನ ಮಾಡೋ ಸೇವೆ ಮಾಡ್ತಾ ಇದ್ದಾರೆ, ನೀವು ಮಕ್ಕಳದ್ದು ಅದೇ ಸೇವೆ. ನಿಮ್ಮ ಸಹೋದರ ಆತ್ಮಗಳಿಗೆ ಈ ಸೇವೆ ಮಾಡಿ. ಇದರಲ್ಲಿ ಏನೂ ಕಷ್ಟ ಇಲ್ಲ, ಆದರೆ ಈ ಪರಿಶ್ರಮ ಅಂತೂ ಪಡಬೇಕು. ಬಾಬೋರ ನೆನಪು ಮಾಡಿ ಆಗ ವಜ್ರ ಸಮಾನ ಆಗ್ತೀರಿ ಅನ್ನೋ ಸಂದೇಶ ಎಲ್ಲರಿಗೂ ಕೊಡಿ. ಪ್ರಶ್ನೆ, बाप ने कौन सा हुक्म अपने बच्चों को दिया है? ಪ್ರಶ್ನೆಯಾಗಿದೆ, ಬಾಬೋರು ಯಾವ ಆಜ್ಞೆಯನ್ನು ತನ್ನ ಮಕ್ಕಳಿಗೆ ಕೊಟ್ಟಿದ್ದಾರೆ, ಯಾವ ಆದೇಶ ಕೊಟ್ಟಿದ್ದಾರೆ? उत्तर, बच्चे तुम सच्ची कमाई करो और कराओ, तुम्हें किसी से भी उधार लेने का हुक्म नहीं है. ಮಕ್ಕಳೇ, ನೀವು ಸತ್ಯವಾದ ಸಂಪಾದನೆ ಮಾಡಿ ಹಾಗೂ ಮಾಡಿಸಿ, ಬಾಕಿ ನೀವು ಯಾರಿಂದನೂ ಸಾಲ ತಗೊಳ್ಳುವಂಥದ್ದಿಲ್ಲ. ಸಾಲ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ತುಮೆ ಕಿಸಿ ಸೇ ಬಿ ಉಧಾರ್ ಲೇನೆ ಕಾ ಹುಕುಮ್ ನಹಿ ಹೈ. ಬಾಬೋರ ಆದೇಶ ಇಲ್ಲ ಸಾಲ ತಗೊಳ್ಳಿ ಅಂತ, ಯಾರಿಂದನೂ ಸಾಲ ತಗೊಳ್ಳೋ ಅವಶ್ಯಕತೆ ಇಲ್ಲ. ಹಾಂ, ನೀವು ಸತ್ಯವಾದ ಸಂಪಾದನೆ ನೀವು ಮಾಡಿ, ಬೇರೆಯವರಿಗೂ ಮಾಡಿಸಿ. ಏಕೆಂದರೆ ಇದರ ವಿಸ್ತಾರ ತುಂಬಾ ಇದೆ. ಸಂಪಾದನೆ ಮಾಡೋದ್ರಲ್ಲಾಗಲಿ, ಸಾಲ ತಗೊಳ್ಳೋದ್ರಲ್ಲಾಗಲಿ, ಕೊಡೋದ್ರಲ್ಲಾಗಲಿ ಅದು ತುಂಬ ವಿಸ್ತಾರದ ಮಾತಿದೆ. ಗೀತ್, ಇಸ್ ಪಾಪ ಕಿ ದುನಿಯಾ ಸೆ ಹಮ್ಕೋ ದೂರ್ ಲೇ ಚಲ್. ಓಂ ಶಾಂತಿ. नई दुनिया में चलने वाले मीठे मीठे रूहानी बच्चों प्रति बाप गुड मॉर्निंग कर रहे हैं. रूहानी बच्चे नंबरवार पुरुषार्थ अनुसार जानते हैं बरोबर हम इस दुनिया से दूर जा रहे हैं. कहाँ? ಮುರಳಿಯಲ್ಲಿ ಹಾಡಾಗಿದೆ, ನಮ್ಮನ್ನು ಈ ಪಾಪದ ಜಗತ್ತಿಂದ ದೂರ ಕರ್ಕೊಂಡು ಹೋಗುವಂಥ, ಹೊಸ ಜಗತ್ತಿಗೆ ಹೋಗುವಂತಹ ಮಧುರವಾದ ಆತ್ಮೀಯ ಮಕ್ಕಳ ಪ್ರತಿ
ಬಾಬೋರು ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾರೆ. ಬಾಬೋರು ಗುಡ್ ಮಾರ್ನಿಂಗ್ ಹೇಳ್ತಿದ್ದಾರೆ ಅಂದರೆ ನಾವು ಮಕ್ಕಳು ಬಾಬೋರಿಗೆ ಗುಡ್ ಮಾರ್ನಿಂಗ್ ಹೇಳಬೇಕು. ಗುಡ್ ಮಾರ್ನಿಂಗ್. ಆತ್ಮೀಯ ಮಕ್ಕಳಲ್ಲೂ ನಂಬರ್ವಾರ್ ಪುರುಷಾರ್ಥ ಅನುಸಾರ ತಿಳ್ಕೊಂಡಿದ್ದೀರಿ. ಅವಶ್ಯಕವಾಗಿ ನಾವು ಈ ಜಗತ್ತಿಂದ ದೂರ ಹೋಗ್ತಾ ಇದ್ದೀವಿ. ಎಲ್ಲಿಗೆ? ಅಪ್ನೇ ಸ್ವೀಟ್ ಸೈಲೆನ್ಸ್ ಹೋಮ್, ನಮ್ಮ ಮಧುರವಾದ ಶಾಂತಿಯ ಮನೆಗೆ ಹೋಗಬೇಕು. ಶಾಂತಿಧಾಮ ದೂರ ಇದೆ. ಎಲ್ಲಿಂದ ನಾವು ಆತ್ಮಗಳು ಇಲ್ಲಿಗೆ ಬರ್ತೀವಿ? ಅದು ಮೂಲವತನ, ಇದು ಸ್ಥೂಲವತನ. वह हम आत्माओं का घर, उस घर में बाप बिगर तो कोई ले न जा सके. ಅದು ನಮ್ಮೆಲ್ಲ ಆತ್ಮಗಳ ಮನೆ. ಆ ಮನೆಗೆ ಬಾಬೋರ ವಿನಃ ಇನ್ಯಾರು ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. तुम सब ब्राह्मण ब्राह्मणियाँ रूहानी सर्विस कर रहे हो. किसने सिखाया? दूर ले चलने वाले बाप ने. ನೀವು ಬ್ರಾಹ್ಮಣ ಬ್ರಾಹ್ಮಣಿಯರು, ಬ್ರಹ್ಮ ಕುಮಾರ ಕುಮಾರಿಯರು ಈ ಆತ್ಮೀಯ ಸೇವೆ ಮಾಡ್ತಾಯಿದ್ದೀರಿ. ಈ ಸೇವೆನ ನಿಮ್ಗೆ ಯಾರು ಕಲಿಸ್ಕೊಟ್ಟಿದ್ದಾರೆ? ಯಾರು ನಮ್ಮನ್ನು ದೂರ ಕರ್ಕೊಂಡು ಹೋಗ್ತಾರೆ? ಆ ತಂದೆ ಕಲಿಸ್ಕೊಟ್ಟಿದ್ದಾರೆ. ಕಿತನೋ ಕೋ ಲೇ ಜಾಯಂಗೆ ದೂರ್ ಅನ್ಗಿನಿತ್ ಹೇ. ಏಕ್ ಪಂಡೆ ಕೆ ಬಚ್ಚೆ ತುಮ್ ಸಬ್ ಬಿ ಪಂಡೆ ಹೋ. ಬಾಬಾ ಹೇಳ್ತಾರೆ, ಎಷ್ಟು ಜನನ ಕರ್ಕೊಂಡು ಹೋಗ್ತಾರೆ ಬಾಬೋರು ದೂರ? ಅಗಣಿತವಾದ ಜಗತ್ತಲ್ಲಿರೋ ಎಲ್ಲ ಆತ್ಮಗಳನ್ನು ಕರ್ಕೊಂಡು ಹೋಗ್ತಾರೆ. ಒಬ್ಬರೇ ಬಾಬೋರು ಮಾರ್ಗದರ್ಶಕ, ಅವ್ರ ಮಕ್ಕಳು ನೀವೆಲ್ಲರೂ ಮಾರ್ಗದರ್ಶಕರು. ನಿಮ್ಮ ಹೆಸರೇ ಪಾಂಡವ ಸೈನ್ಯ. ಪಂಡ ಮತ್ತು ಪಾಂಡವ ಇದೆರಡು ಒಂದತ್ತಲ್ಲ. तुम बच्चे हर एक को दूर ले जाने की युक्ति बतलाते हो. मन मना भवा. बाप को याद करो. कहते भी है बाबा इस दुनिया से कहीं दूर ले चलो. ನಿಮ್ಮ ಮಕ್ಕಳು ಪ್ರತಿಯೊಬ್ಬರನ್ನು ದೂರ ಕರ್ಕೊಂಡೋಗೋ ಯುಕ್ತಿಯನ್ನು ಬಾಬೋರು ತಿಳಿಸ್ಕೊಡ್ತಾರೆ. ದೂರ ಹೋಗೋ ಯುಕ್ತಿ ಯಾವುದು? ಮನ್ಮನಾಭವ. ದೂರ ಅಂದರೆ ನಮ್ಮ ಮನೆಗೆ, ಮುಕ್ತಿಧಾಮಕ್ಕೆ, ಶಾಂತಿಧಾಮಕ್ಕೆ, ಮೂಲವತನಕ್ಕೆ ಹೋಗಬೇಕು. ಅದಕ್ಕೆ ಯುಕ್ತಿ ಮನ್ಮನಾಭವ. ಬಾಬೋರ ನೆನ್ಪು ಮಾಡಿ. ನೀವೇ ಹೇಳ್ತೀರಿ ಅಲ್ಲ, ಬಾಬಾ ಈ ಜಗತ್ತಿಂದ ನಮ್ಮನ್ನು ದೂರ ಕರ್ಕೊಂಡು ಹೋಗಿ. ನೈ ದುನಿಯಾ ಮೇ ತೋ ಐಸಾ ನಹಿ ಕಹೆಂಗೆ. ಸತ್ಯಯುಗದಲ್ಲಿ ಯಾರೂ ಈ ಥರ ಹೇಳೋದಿಲ್ಲ. ಇದು ಇಲ್ಲಿ ರಾವಣ ರಾಜ್ಯ, ಅದರಿಂದ ಹೇಳ್ತಾರೆ ಇಲ್ಲಿಂದ ನಮ್ಮನ್ನು ದೂರ ಕರ್ಕೊಂಡೋಗು. ಯಾಕೆ ದೂರ ಕರ್ಕೊಂಡೋಗು ಅಂತಾರೆ? ಇಲ್ಲಿ ಶಾಂತಿ ಇಲ್ಲ. ಎಲ್ಲಿ ಸುಖ ಶಾಂತಿ ಇದೆ ಅಲ್ಲಿಗೆ ಕರ್ಕೊಂಡೋಗು. ಏಕೆಂದರೆ ಇದರ ಹೆಸರೇ ದುಃಖಧಾಮ. ಈಗ ಬಾಬೋರ್ ನಿಮ್ಮ ಮಕ್ಕಳಿಗೆ कोई धक्का नहीं खिलाते. भक्ति मार्ग में बाप को ढूंढने के लिए कितने धक्के खाते हो. ಬಾಬೋರ್ ನಿಮಗಿಲ್ಲೇನು ಅಲ್ದಾಡ್ಸೋದಿಲ್ಲ ಅಥವಾ ಗೊಂದಲದಲ್ಲಿ ಸಿಕ್ಕಾಕ್ಸೋದಿಲ್ಲ. ಅದೇ ನೋಡಿ, ಭಕ್ತಿ ಮಾರ್ಗದಲ್ಲಿ ನೀವು ಬಾಬೋರನ್ನು ಎಷ್ಟೊಂದು ಹುಡುಕ್ಲಿಕ್ಕೋಸ್ಕರ ಎಷ್ಟು ಅಲ್ದಾಡಿದಿರಿ, ಎಷ್ಟು ಪೆಟ್ಟು ತಿಂದಿದ್ದೀರಿ. ಬಾಪ್ ಖುದ್ ಕೇತೆ ಹೇ ಮೈ ಹೂ ಹಿ ಗುಪ್ತ. ಇನ್ ಆಂಕೋನ್ ಸೆ ಕೊಯ್ ಮುಜೆ ದೇಖ್ ನಹಿ ಸಕ್ತೆ ಹೇ. ಬಾಬೋರು ಸ್ವಯಂ ಹೇಳ್ತಾರೆ, ನಾನಿರೋದೇ ಗುಪ್ತವಾಗಿ, ನನ್ನನ್ನು ಈ ಕಣ್ಣಿಂದ ಯಾರೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಶ್ರೀ ಕೃಷ್ಣ ಕೆ ಮಂದಿರ ಮೇ ಮಾತಾ ಟೇಕ್ನೆ ಕೆ ಲಿಯೆ ಚಾಕಡಿ ರಖತೆ ಹೇ. ಮುಜೆ ತೋ ಪೈರ್ ಹೇ ನಹಿ ಜೋ ತುಮಕೋ ಮಾತಾ ಟೇಕ್ನಾ ಪಡೆ. ನೋಡಿ, ಕೃಷ್ಣನ ಮಂದಿರದಲ್ಲಿ ಕೆಲವು ಕಡೆ ಕೃಷ್ಣನ ಮೂರ್ತಿ ಇರುತ್ತೆ, ಇನ್ನು ಕೆಲವು ಕಡೆ ಕೃಷ್ಣನ ಚರಣ ಪಾದಗಳಿರುತ್ತೆ. ಬಾಬಾ ಹೇಳ್ತಾರೆ, ಅಲ್ಲಿ ಹೋಗಿ ಮನುಷ್ಯರು ಆ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ, ತಲೆ ಬಾಗ್ತಾರೆ. ಆದರೆ ನಾನು ನಿರಾಕಾರ, ನನಗೆ ಶರೀರನೂ ಇಲ್ಲ, ಪಾದನೂ ಇಲ್ಲ. ತುಮ್ ತೋ ಸಿರ್ಫ್ ಕೇತಾ ಹೂँ लाडले बच्चे, तुम भी औरों को कहते हो मीठे भाइयों. ಪಾರಲೌಕಿಕ ಬಾಪ್ ಕೋ ಯಾದ್ ಕರೋ ತೋ ವಿಕರಂ ವಿನಾಶ್ ಹೋ. ಬಾಬಾ ಹೇಳ್ತಾರೆ, ನಾನು ಇಷ್ಟೇ ಹೇಳೋದು ನಿಮಗೆ, ನನ್ನ ಮುದ್ದಾದ ಮಕ್ಕಳೇ ಅಂತ ನಾನು ನಿಮ್ಗೆ ಹೇಳ್ತೀನಿ. ನೀವೇನು ಮಾಡ್ತೀರಾ? ನಿಮ್ಮ ಸಹೋದರ ಆತ್ಮಗಳಿಗೆ ಸಂಬೋಧಿಸ್ತೀರಾ. ನನ್ನ ಆತ್ಮೀಯ ಸಹೋದರರೇ ಅಂದರೆ ನಾವು ಸಹೋದರರು, ಒಬ್ಬರೊಬ್ರಿಗೆ ಹೇಳೋದು. ತಂದೆ ನಮಗೆ ನೇರವಾಗಿ ಹೇಳ್ತಾರೆ, ಮುದ್ದಾದ ಮಕ್ಕಳೇ. ನಾವು ತಂದೆ ಹೇಳಿರೋದನ್ನು ನಮ್ಮ ಸಹೋದರ ಆತ್ಮಗಳಿಗೆ ಹೇಳ್ತೀವಿ. ಪಾರಲೌಕಿಕ ತಂದೆಯನ್ನು ನೆನಪು ಮಾಡಿ
ಇದರಿಂದ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ಬಸ್ ಅವ್ರ ಕೋಯಿ ತಕ್ಲೀಫ್ ನಹಿ, ಮಕ್ಕಳೇ ನಾನು ಇನ್ನೇನು ಕಷ್ಟ ಕೊಡಲ್ಲ ನಿಮಗೆ. ಜೈಸೆ ಬಾಪ್ ಹೀರೆ ಜೈಸಾ ಬನಾತೆ ಬಚ್ಚೆ ಭೀ ಔರೋं को ಹೀರೆ ಜೈಸಾ ಬನಾತೆ ಹೇ. ಹೇಗೆ ತಂದೆ ಕರ್ತವ್ಯ ಅದೇ ಮಕ್ಕಳ ಕರ್ತವ್ಯ. ಬಾಬೋರು ಹೇಗೆ ವಜ್ರ ಸಮಾನ ಮಾಡ್ತಾರೆ, ನೀವು ಮಕ್ಕಳು ಬೇರೆಯವರನ್ನು ವಜ್ರ ಸಮಾನ ಮಾಡ್ತೀರಿ. ಯಹಿ ಸೀಖನಾ ಹೇ ಮನುಷ್ಯ ಕೋ ಹೀರೆ ಜೈಸಾ कैसे बनाए. ಇದನ್ನೇ ಕಲಿಬೇಕು, ಬಾಬೋರಿಂದ ನಾವು ಕಲಿಬೇಕು, ಅನೇಕರಿಗೆ ಕಲಿಸ್ಬೇಕು. ಮನುಷ್ಯರ ಜೀವನವನ್ನು ವಜ್ರ ಸಮಾನ ಹೇಗೆ ಮಾಡೋದು. ಡ್ರಾಮಾ ಅನುಸಾರ ಕಲ್ಪದ ಹಿಂದಿನಂತೆ ಕಲ್ಪದ ಸಂಗಮ್ ಯುಗದಲ್ಲಿ ಬಾಬೋರು ಬಂದು ನಮಗೆ ಕಲಿಸ್ಕೊಡ್ತಾರೆ. ಫಿರ್ ಮೌರೋಂಕೋ ಸಿಕ್ಲಾತೆ, ನಮಗೆ ಬಾಬೋರು ಕಲಿಸ್ಕೊಡೋದನ್ನು ನಾವು ಅನ್ಯರಿಗೆ ಕಲಿಸ್ಕೊಡ್ಬೇಕು. ಬಾಬೋರು ವಜ್ರ ಸಮಾನ ಮಾಡ್ತಾ ಇದ್ದಾರೆ. ತುಮಕೋ ಮಾಲೂಮ್ ಹೇ खोजों के गुरु आगा खां को सोने चांदी हीरो में वजन किया था, नेहरू को सोने में वजन किया था, अब वह कोई हीरे जैसा बनाते तो नहीं थे. बाप तो तुमको हीरे जैसा बनाते हैं. ಬಾಬೆ ಹೇಳ್ತಾರೆ, ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಈ ಇತಿಹಾಸ. ಯಾರು ಗುರುಗಳು ಅಗಾಂಕ ಅನ್ನೋ ಗುರುಗಳನ್ನು ಚಿನ್ನದಿಂದ, ಬೆಳ್ಳಿಯಿಂದ, ವಜ್ರಗಳಿಂದ ತುಲಾಭಾರ ಮಾಡಿದ್ರಂತೆ. ಹಾಗೆ ನೆಹರು ಅವರನ್ನು ಚಿನ್ನದಿಂದ ತುಲಾಭಾರ ಮಾಡಿದರು. ಬಾಬೆ ಹೇಳ್ತಾರೆ, ಅವ್ರು ಯಾರ ಜೀವನನಂತೂ ವಜ್ರ ಸಮಾನ ಚಿನ್ನದ ಸಮಾನ ಯಾರೂ ಮಾಡಲಿಲ್ಲ. ಬಾಬೋರು ನಿಮ್ಮನ್ನು ವಜ್ರ ಸಮಾನ ಮಾಡ್ತಾರೆ. ಉನ್ಕೋ ತುಮ್ ಕಿಸ್ಮೇ ವಜನ್ ಕರೆಂಗೆ. ಈಗ ಬಾಬೋರ್ ಪ್ರಶ್ನೆ, ನೀವೀಗ ಬಾಬೋರನ್ನು ಯಾವುದ್ರಲ್ಲಿ ತುಲಾಭಾರ ಮಾಡ್ತೀರಿ, ಯಾವುದ್ರಲ್ಲಿ ತೂಗ್ತೀರಿ. ತುಮ್ ಹೀರೆ ಆದಿ ಕ್ಯಾ ಕರೆಂಗೆ, ತುಮಕೋ ತೋ ದರ್ಕಾರ್ ಹಿ ನಹಿ. ವೋ ಲೋಗ್ ತೋ ರೇಸ್ ಮೇ ಬಹುತ್ ಪೈಸಾ ಉಡಾತೆ, ಮಕಾನ್ ಪ್ರಾಪರ್ಟಿ ಆದಿ ಬನಾತೆ ರೇತೆ ಹೇ. ಬಾಬೆ ಹೇಳ್ತಾರೆ, ನೀವಂತೂ ವಜ್ರ ಸಮಾನ ಆಗ್ತೀರಿ. ಬಾಬೋರು ವಜ್ರ ಸಮಾನ ಮಾಡೋರು ಒಬ್ಬರೇನೆ. ಅವರನ್ನು ಯಾವುದ್ರಲ್ಲಿ ತುಲಾಭಾರ ಮಾಡೋಕ್ಕೆ ಯಾವ ತೂಕ ಇದೆ ಬಾಬೋರಿಗೆ. ಸ್ಥೂಲವಾಗಿ ಏನು ವೆಯ್ಟ್ ಇಲ್ಲಲ್ಲ, ಲೈಟ್. ಅದರಿಂದ ಬಾಬೆ ಹೇಳ್ತಾರೆ, ನನ್ನ ತೂಕ ವೆಯ್ಟ್ಲೆಸ್ ಅಲ್ಲ, ನನ್ನನ್ನು ಯಾವುದ್ರಲ್ಲಿ ತುಲಾಭಾರ ಮಾಡ್ತೀರಿ. ನಿಮ್ಗೆ ಯಾವ ವಜ್ರದ ಅವಶ್ಯಕತೆಯೂ ಇಲ್ಲ. ಜಗತ್ತಲ್ಲಿ ನೋಡಿ ಏನೆಲ್ಲ ರೇಸ್ ಮಾಡ್ತಾರೆ. ರೇಸಲ್ಲಿ ಎಷ್ಟೊಂದು ಹಣನ ತನ್ನದನ್ನಾಗಿ ಮಾಡ್ಕೊಳ್ತಾರೆ. ಅಂದರೆ ಮೋಸದಿಂದ ಮತ್ತೊಂದು ಬೇರೆ ಬೇರೆ ಮಾಡಿ ತನ್ನದನ್ನಾಗಿ ಮಾಡ್ಕೋತಾರೆ. ಬಾಬೆ ಹೇಳ್ತಾರೆ, ಮನೆ, ಆಸ್ತಿ ಮುಂತಾದವುಗಳನ್ನು ಆ ಹಣದಿಂದ ಮಾಡ್ಕೊಳ್ತಾರೆ. ತುಮ್ ಬಚ್ಚೆ ತೋ ಸಚ್ಚಿ ಕಮಾಯಿ ಕರ್ ರಹೆ. ಇಲ್ಲಿ ಯಾವುದೇ ಸ್ಥೂಲ ಸಂಪಾದನೆ ಮಾತಲ್ಲ ಇದು. ನೀವಿಲ್ಲಿ ಸತ್ಯ ಸಂಪಾದನೆ ಮಾಡ್ಕೊಳ್ತಾ ಇದ್ದೀರಿ. तुम कोई से उधार लो तो फिर 21 जन्मों के लिए ಬರ್ಕರ್ ದೇನಾ ಪಡೆ. ಬಾಬೆ ಹೇಳ್ತಾರೆ, ಇಲ್ಲಿ ಯಾರ ಹತ್ರನೂ ಸಾಲ ಮಾಡಬೇಡಿ. ಸಾಲ ಮಾಡಿ ವಾಪಸ್ ಕೊಡಲಿಲ್ಲ, ಶರೀರ ಬಿಟ್ಬಿಟ್ವಿ ಅಂದರೆ 21 ಜನ್ಮಕ್ಕೆ ಮತ್ತೆ ರಿಟರ್ನ್ ಕೊಡಬೇಕಾಗುತ್ತೆ. ಬಡ್ಡಿ ಸಹಿತ ವಾಪಸ್ ಕೊಡಬೇಕಾಗುತ್ತೆ. ನೋಡಿ, ದುಡ್ಡು ತಗೊಂಡು ಬಡ್ಡಿ ಕಟ್ಟಲಿಲ್ಲ ಅಂದರೆ ಎಷ್ಟು ಲೇಟ್ ಆಗುತ್ತೋ ಅಷ್ಟು ಜಾಸ್ತಿ ಬಡ್ಡಿ ಆಗುತ್ತೆ, ಅಷ್ಟು ರಿಟರ್ನ್ ಕೊಡಬೇಕಾಗುತ್ತೆ. ಅದೇ ಥರ ಬಾಬೆ ಹೇಳೋದು, ನೀವು ಯಾರ ಹತ್ರನೂ ಸಾಲ ತಗೊಂಡ್ರಿ, ವಾಪಸ್ ಕೊಡಲಿಲ್ಲ, ಶರೀರ ಬಿಟ್ಟುಬಿಟ್ರಿ, 21 ಜನ್ಮಕ್ಕೆ ರಿಟರ್ನ್ ಕೊಡಬೇಕಾಗುತ್ತೆ. ತುಮೇ ಕಿಸಿ ಸೇ ಉಧಾರ್ ಲೇನೆ ಕಾ ಹುಕುಮ್ ನಹಿ ಹೇ. ಬಾಬೋರಿಗೆ ಯಾರಿಗೂ ಇದಕ್ಕೆ ಪರ್ಮಿಷನ್ ಇಲ್ಲ. ನೀವು ಯಾರ ಹತ್ರ ಸಾಲ ತಗೊಳ್ಳೋವಂಥ ಪರ್ಮಿಷನ್ ಇಲ್ಲ. ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಈ ಸಮಯ ಜೂಟಿ ಕಮಾಯಿ ಜೋ ಖತಮ್ ಹೋ ಜಾನೆ ವಾಲಿ ಹೇ. ಇವತ್ತಿನ ಸಂಪಾದನೆ ಏನಿದೆ ಇದು ಅಸತ್ಯ ಸಂಪಾದನೆ. ಇದೆಲ್ಲವೂ ನಶ್ವರ, ವಿನಾಶಿ ಸಂಪಾದನೆ ಇದು. ಬಾಬಾ ನೆ ದೇಖಾ ये तो कौड़ियाँ हैं, हमको हीरे मिलते हैं, तो फिर ये कौड़ियाँ क्या करेंगे. क्यों न बाप से बेहद का वर्षा लेवे, खाना तो मिलना ही है. ಬ್ರಹ್ಮ ಬಾಬೋರಿಗೆ 1 ಸೆಕೆಂಡಲ್ಲಿ ವೈರಾಗ್ಯ ಬಂತಲ್ಲ, ಬಾಬೋರಿಗೆ ಸಾಕ್ಷಾತ್ಕಾರ ಆಯ್ತು ಯಾವಾಗ ವಿನಾಶದ್ದು. ವಜ್ರಗಳು ಎಲ್ಲ ಕವಡೆಗಳು, ಕಲ್ಲುಗಳು ಅನ್ನಿಸ್ತು. ಬಾಕಿ ಬಾಬೆ ಹೇಳ್ತಾರೆ, ನಿಮಗೆ ವಜ್ರನೇ ಸತ್ಯ ವಜ್ರ ಸಿಗುತ್ತೆ ಅಂದಮೇಲೆ ಮತ್ತು ಈ ಕವಡೆ ತಗೊಂಡು ಏನು ಮಾಡ್ತೀರಿ ಅಂದರೆ,
ಒಂದು ಜನ್ಮದ ಸಂಪಾದನೆ, ಸ್ಥೂಲ ಸಂಪಾದನೆನ ಬಾಬೋರ್ ಕವಡೆ ಅಂತಾರೆ. ಜನ್ಮ ಜನ್ಮಾಂತರದ ಸಂಪಾದನೆ ಇದು ವಜ್ರ. ಇದು ಕ್ಯೂ ನ ಬಾಪ್ ಸೆ ಬೇಹದ್ ಕಾ ವರ್ಸಾ ಲೇ ಲೇವೆ, ಖಾನಾ ತೋ ಮಿಲ್ನಾ ಹಿ ಹೇ, ಏ ಕಹಾವತ್ ಭಿ ಹೇ ಆತ್ ಜಿನ್ಕೆ ಐಸೆ, ಪೆಹ್ಲಾ ಪುರ್ ಪಾ ಲೇತೆ ಹೇ. ಬಾಬೆ ಹೇಳ್ತಾರೆ, ಯಾಕೆ ಬಾಬೋರಿಂದ ಬೇಹದ್ದಿನ ಆಸ್ತಿ ತಗೋಬಾರ್ದು, ಕವಡೆಯಿಂದ ಯಾಕೆ ಹೋಗಿ ಅವಿನಾಶಿ ಆಸ್ತಿಯನ್ನು ಕಳ್ಕೊಳ್ಳೋವಂಥದ್ದು. ಅಂದರೆ ಕೆಲವರು ಬಾಬೋರ ಮಕ್ಕಳಿಗೆ ಪುರುಷಾರ್ಥ ಮಾಡೋಕ್ಕೆ, ಮುರುಳಿ ಕೇಳೋಕ್ಕೆ, ಯೋಗ ಮಾಡೋಕ್ಕೆ ಟೈಮೇ ಇರಲ್ಲ. ಸಂಪಾದನೆ 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 ಹಿಂದೆನೇ ಓಡ್ತಾ ಇರ್ತಾರೆ. ಇನ್ನೂ ಗಳಿಸೋ ಆಸೆ, ಅದಕ್ಕೆ ಏನೆಲ್ಲ ಮಾಡ್ತಾರೆ. ಅದಕ್ಕೆ ಬಾಬೆ ಹೇಳ್ತಾರೆ, ಕವಡೆಯಿಂದ ಯಾಕೆ ಓಡ್ತೀರಿ? ಏಕೆಂದರೆ ಎಷ್ಟು ಅವಶ್ಯಕ ಅಷ್ಟು ಅವಶ್ಯಕ, ಅವಶ್ಯಕತೆಗಿಂತ ಹೆಚ್ಚು ಅಂದರೆ ಅದಕ್ಕೆ ಬಾಬೋರು ಕವಡೆ. ಅದಕ್ಕೇನು ಬೆಲೆ ಇಲ್ಲ, ಯಾಕೆಂದರೆ ಬಿಟ್ಟು ಹೋಗುವಂಥದ್ದಲ್ಲ. ಊಟ ಅಂತೂ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಒಂದು ಗಾದೆ ಮಾತಿದೆ, ಯಾರ ಕೈ ಈ ಥರ ಕೊಡೋ ಕೈ ಇರುತ್ತೋ ಅವರು ಯಾವತ್ತೂ ಹಶುವಲ್ಲಿ ಸಾಯಲಿಕ್ಕೆ ಸಾಧ್ಯ ಇಲ್ಲ. बाबा को शरारत भी कहते हैं ना, तो बाबा कहते तुम्हारी पुरानी चीज़ें एक्सचेंज करता हूँ. ಬಾಬೋರು ಪಕ್ಕಾ ವ್ಯಾಪಾರಿ, ಅದರಲ್ಲೂ ಹೋಲ್ಸೇಲ್ ವ್ಯಾಪಾರಿ ಶಿವಬಾಬೋರು. ಜೊತೆಗೆ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ, ಹಳೆ ತಗೊಂಡು ಹೊಸದನ್ನು ಕೊಡ್ತಾರೆ. ಬಾಬಾ ಹೇಳ್ತಾರೆ, ನಿಮ್ಮ ಹಳೆ ವಸ್ತುನ ಎಕ್ಸ್ಚೇಂಜ್ ಮಾಡ್ಕೋತೀರಿಲ್ಲ, ಈಗಿರೋ ಹಳೆದನ್ನು ಬಾಬೋರ್ ಸೇವೆಯಲ್ಲಿ ಉಪಯೋಗಿಸೋದ್ರಿಂದ ಮತ್ತು ಬಾಬೋರ್ ಸತ್ಯಯುಗದಲ್ಲೆಲ್ಲ ಹೊಸದನ್ನು ಕೊಡ್ತಾರೆ. ಎಕ್ಸ್ಚೇಂಜ್ ಆಯಿತು. ನಾವಿಲ್ಲಿಂದ ಏನು ತಗೊಂಡೋಗೋಕ್ಕಾಗಲ್ಲ, ಇಲ್ಲಿ ಹಳೇದು ಕೊಟ್ಟರೆ ಅಲ್ಲಿ ಹೊಸದು ಸಿಗುತ್ತೆ. कोई मरता है तो पुरानी चीज़ें करनी गोर को देते हैं ना, बाबा कहते मैं तुमसे लेते क्या हूँ. सैंपल देखो, द्रौपदी भी एक तो नहीं थी, तुम सब द्रौपदियाँ हो. बहुत पुकारती है बाबा हमको नंगन होने से बचाओ. ಯಾರಾದರೂ ಶರೀರ ಬಿಟ್ಟರೆ ಮೊದಲೆಲ್ಲ, ಈಗ ಯಾರು ಕೊಡಲ್ಲ ಬಿಡಿ, ಹಳೆ ವಸ್ತುಗಳನ್ನು ಅಥವಾ ಯಾರು ಶರೀರ ಬಿಟ್ಟಿದ್ದಾರೆ ಅವ್ರದನ್ನು ಸ್ಮಶಾನ ಕಾಯೋರಿಗೆ ಕೊಡೋರು. ಈಗೇನಾದರೂ ಬಿಸಾಡೋದನ್ನು ಕೊಡೋಕ್ಕೆ ಹೋಗ್ತಾರೆ, ಅವ್ರು ಯಾರು ತಗೊಳ್ಳೋ ಸ್ಥಿತಿಯಲ್ಲಿ ಇಲ್ಲ ಇವತ್ತು. ಬಾಬಾ ಹೇಳ್ತಾರೆ, ನಾನು ನಿಮ್ಮಿಂದ ತಗೊಳ್ತೀನಿ. ಏನು ತಗೊಳ್ತೀನಿ? ಎಲ್ಲದು ಸ್ಯಾಂಪಲ್ ಇದೆ. ಒಂದಿಡಿ ಅವಲಕ್ಕಿ ತಗೊಂಡು ಚಿನ್ನದ ಮೆಹಲ್ ಕೊಟ್ಟಿದ್ದು ಕಾಯಿನ ಇದೆ. ದ್ರೌಪದಿ ಒಬ್ಬಳು ದ್ರೌಪದಿ ಅಲ್ಲ, ನೀವೆಲ್ಲ ಆತ್ಮಗಳು ದ್ರೌಪದಿಯರೇನೆ. ಎಲ್ಲರೂ ಬಾಬೋರನ್ನು ಕರೆದಿದ್ದೀರಿ. ಜನ್ಮ ಜನ್ಮಾಂತರಗಳಿಂದ ನನ್ನ ಮಾನ ರಕ್ಷಣೆ ಮಾಡು, ನನ್ನ ಪವಿತ್ರತೆಯ ರಕ್ಷಣೆ ಮಾಡು ಅಂತ. ಬಾಬಾ ಕಿತ್ನಾ ಪ್ಯಾರ್ ಸೆ ಸಮಜಾತೆ ಬಚ್ಚೆ, ಅಂತಿಮ ಜನ್ಮ ಪವಿತ್ರ ಬನೋ. ಬಾಬೋರು ಎಷ್ಟೊಂದು ಪ್ರೀತಿಯಿಂದ ತಿಳಿಸ್ಕೊಡ್ತಾರೆ ಮಕ್ಕಳಿಗೆ, ಮಕ್ಕಳೇ ಈ ಒಂದು ಅಂತಿಮ ಜನ್ಮ ಪವಿತ್ರವಾಗಿರಿ. ಬಾಬಾ ಕೇತೆ ನ ಬಚ್ಚೋं को ये मेरी दाढ़ी की लाज रखो, कुल को कलंक नहीं लगाओ. तो मीठे मीठे बच्चों को कितना फ़ख्र होना चाहिए. ಬಾಬಾ ಹೇಳ್ತಾರೆ, ನನ್ನ ಮಕ್ಕಳು ಈ ದಾಡಿದಾದರೂ ಬೆಲೆ ಇಟ್ಕೊಳ್ಳಿ ಅಲ್ಲ, ಈ ತಾತನ ದಾಡಿದಾದರೂ ಬೆಲೆ ಇಟ್ಕೊಳ್ಳಿ. ಅಂದರೆ ಬಾಬಾ ಹೇಳೋದು, ನನ್ನ ಮರ್ಯಾದೆ ಗೌರವನ ಉಳಿಸಿ, ಕುಲಕ್ಕೆ ಎಂದು ಕಳಂಕ ತರಬೇಡಿ. ನೋಡಿ, ಯಾರಾದರೂ ಜಗತ್ತಲ್ಲೂ ನೋಡಿ ಕೆಟ್ಟ ಕರ್ಮಗಳನ್ನು ಮಾಡಿ ಕೆಟ್ಟ ಸಂಘದಲ್ಲಿ ಹೋದರೆ ಅಂಥ ಮಕ್ಕಳನ್ನು ಕುಲ ಕಳಂಕಿತರು ಅಂತ ಹೇಳಲಾಗುತ್ತೆ. ಇಲ್ಲೂ ನಿಮ್ಮ ಮಕ್ಕಳು ಈ ಒಂದು ಜನ್ಮ ಪವಿತ್ರವಾಗಿರಿ. ಪವಿತ್ರತೆ ಕಳ್ಕೊಳ್ಳೋದು ಅಂದ್ರೇ ಕುಲಕ್ಕೆ ಕಳಂಕ ತರೋದು. ನೀವು ಮಧುರವಾದ ಮಕ್ಕಳಿಗೆ ಎಷ್ಟೊಂದು ನಶೆ ಇರಬೇಕು. ಬಾಪ್ ತುಮಕೋ ಹೀರೆ ಜೈಸಾ ಬನಾತೆ, ಇನ್ಕೋ ಭಿ ಬಾಪ್ ಹೀರೆ ಜೈಸಾ ಬನಾತೆ. ಶಿವಬಾಬೋರು ನಿಮ್ಮನ್ನು ವಜ್ರ ಸಮಾನ ಮಾಡ್ತಾರೆ, ಇದೇ ಬ್ರಹ್ಮ ಬಾಬೋರನ್ನು ವಜ್ರ ಸಮಾನ ಮಾಡ್ತಾರೆ. ಯಾದು ಉನ್ಕೋ ಕರ್ನಾ ಹೇ, ನೆನಪು ಶಿವಬಾಬೋರನ್ನು ಮಾಡಬೇಕು. ಬ್ರಹ್ಮ ಬಾಬಾ ಹೇಳ್ತಾರೆ, ಮುಜೆ ಯಾದ್ ಕರ್ನೆ ಸೆ ತುಮ್ಹಾರೆ ವಿಕರಮ್ ವಿನಾಶ್ ನಹಿ ಹೋಂಗೆ. ಬ್ರಹ್ಮ ಬಾಬಾ ಖುದ್ ಹೇಳ್ತಾರೆ, ನನ್ನ ನೆನಪು ಮಾಡಿ ಅಂತ ಯಾವಾಗೂ ಹೇಳಲ್ಲ. ಬಾಬಾ ಹೇಳೋದು, ನನ್ನ ನೆನಪು ಮಾಡೋದ್ರಿಂದ ನಿಮ್ಮ ಯಾವ ವಿಕರ್ಮನೂ ವಿನಾಶ ಆಗಲ್ಲ. ಟೋಟಲ್ ಯಾವುದೇ ವ್ಯಕ್ತ ರೂಪ ನೆನಪು ಮಾಡೋದ್ರಿಂದ ಯಾರ ವಿಕರ್ಮನೂ ವಿನಾಶ ಆಗಲ್ಲ. ಅವರು ದೇವತಾ ಇರಲಿ, ಮಾನವ ಇರಲಿ, ಮಹಾತ್ಮ ಇರಲಿ, ಯಾರೇ ಇರಲಿ. ಅದಕ್ಕೆ ಬಾಬಾ ಹೇಳೋದು, ನಿರಾಕಾರಿ ಆತ್ಮ ಆಗಿ ನಿರಾಕಾರಿ ತಂದೆನ ನೆನಪು ಮಾಡಿ.
ಬ್ರಹ್ಮ ಬಾಬಾ ಹೇಳ್ತಾರೆ, ನಾನು ನಿಮ್ಮ ಗುರು ಅಲ್ಲ. ವ ಅಮ್ಕೋ ಸಿಕ್ಲಾತೆ ಫಿರ್ ತುಮಕೋ ಸಿಕ್ಲಾತೆ. ಶ್ರೀ ಬಾಬಾ ಸದ್ಗುರು ನನಗೆ ಕಲಿಸ್ಕೊಡ್ತಾರೆ, ನಾನು ನಿಮಗೆ ಕಲಿಸ್ಕೊಡ್ತೀನಿ. ನೀವು ವಜ್ರ ಸಮಾನ ಆಗಬೇಕು ಅಂದರೆ ಬಾಬಾವರ ನೆನ್ಪು ಮಾಡಿ. ಅಂದರೆ ಆತ್ಮ ಅಷ್ಟು ವ್ಯಾಲ್ಯೂಬಲ್ ಆಗಬೇಕಂತ ಹೇಳಿದ್ರೆ ಬಾಬಾವರ ನೆನ್ಪು ಮಾಡಿ. बाबा ने समझाया, भक्ति मार्ग में बल कोई देवता की भक्ति करते रहते, फिर भी बुद्धि दुकान धंधे आदि तरफ भागती रहती, क्योंकि उससे आमदनी होती है ना. ಬಾಬೋರು ತಿಳಿಸ್ಕೊಡ್ತಾರೆ, ಭಕ್ತಿ ಮಾರ್ಗದಲ್ಲೂ ಬಲೆ ಕೆಲವರು ದೇವತೆಗಳದ್ದು ಭಕ್ತಿ ಪೂಜೆ ಮಾಡ್ತಾ ಇರ್ತಾರೆ, ಭಕ್ತಿ ಮಾಡ್ತಿರ್ತಾರೆ, ಪೂಜೆ ಮಾಡ್ತಿರ್ತಾರೆ, ಮಂತ್ರ ಹೇಳ್ತಿರ್ತಾರೆ, ದೇವ್ರ ಮುಂದೆನೇ ಕೂತ್ಕೊಂಡಿರ್ತಾರೆ ಚಿತ್ರದ ಮುಂದೆ. ಆದರೆ ಬುದ್ಧಿ ಅಂಗಡಿ ವ್ಯಾಪಾರ ವ್ಯವಹಾರ ಮತ್ತೊಂದು ಕಡೆ ಓಡ್ತಾ ಇರುತ್ತೆ. ಏಕೆಂದರೆ ಅಲ್ಲಿ ಸಂಪಾದನೆ ಇದೆಯಲ್ಲ, ಜಹಾ ಧನ್ ಹೋಗ ವಹಾ ಮನ್ ಹೋಗ, ಅಲ್ಲಿ ಮನಸ್ಸು ಹೋಗುತ್ತಲ್ಲ ಸಂಪಾದನೆ ಕಡೆ. बाबा अपना अनुभव भी सुनाते, जब बुद्धि इधर उधर भागती थी तो अपने को चमाट मारता था, ये याद क्यों आते हैं. ಬ್ರಹ್ಮ ಬಾಬೋರು ತನ್ನ ಭಕ್ತಿ ಮಾರ್ಗದ ಸತ್ಯ ಅನುಭವಗಳನ್ನು ಮಕ್ಕಳ ಜೊತೆ ಹಂಚ್ಕೋತಾರೆ. ಬಾಬಾ ಹೇಳ್ತಾರೆ, ನಾನು ಯಾವಾಗ ಪೂಜೆ ಮಾಡ್ತಾ ಇದ್ದೆ ಬುದ್ಧಿ ಅಲ್ಲಿ ಇಲ್ಲಿ ಅಲ್ದಾಡ್ತಾ ಇತ್ತು. ಬುದ್ಧಿ ಆ ಕಡೆ ಈ ಕಡೆ ಹೋಗಿದ ತಕ್ಷಣ ಬಾಬೋರು ತನಗೆ ತಾನೇ ಚೆನ್ನಾಗಿ ಪೆಟ್ಟು ಕೊಟ್ಕೊಳ್ತಾ ಇದ್ರು, ಜಿಂಗ್ಟ್ಕೊತಾ ಇದ್ರು. ಯಾವ್ದು ಕ್ಯೂ ಆತೆ, ನಂಗೆ ಯಾಕೆ ಇದೆಲ್ಲ ನೆನಪು ಬರುತ್ತೆ ನಾನು ನಾರಾಯಣನ ಭಕ್ತಿಯಲ್ಲಿರುವಾಗ. तो अब हम आत्माओं को एक बाप को ही याद करना, परंतु माया घड़ी घड़ी बुला देती, गुस्सा लगता है. ಈಗ ನಾವು ಆತ್ಮಗಳು ಒಬ್ಬ ತಂದೆಯನ್ನೇ ನೆನ್ಪು ಮಾಡಬೇಕು, ಆದರೆ ಮಾಯೆ ಪದೇ ಪದೇ ಮರೆಸಿಬಿಡುತ್ತೆ, ಚೆನ್ನಾಗಿ ಗುದ್ದುತ್ತೆ. ಮಾಯೆ ಬುದ್ಧಿ ಯೋಗನ ಕಟ್ ಮಾಡುತ್ತೆ. ऐसे ऐसे अपने साथ बातें करनी चाहिए. बाबा कहते, अब अपना कल्याण करो तो दूसरों का भी कल्याण करो. ಸೆಂಟರ್ಸ್ ಕೋಲು ಈ ಥರ ನಿಮ್ಮ ಜೊತೆ ನೀವೇ ಮಾತಾಡ್ಕೋಬೇಕು. ಸ್ವಚಿಂತನೆ, ಯಾವುದರಲ್ಲಿ ಸ್ವದರ್ಶನ ಮಾಡ್ಕೊಳ್ತಾ ಹೋಗಿ. ಬಾಬಾ ಹೇಳ್ತಾರೆ, ಈಗ ಒಂದು ನಿಮ್ಮ ಕಲ್ಯಾಣನೂ ಮಾಡ್ಕೊಳ್ಳಿ, ಜೊತೆಗೆ ಬೇರೆಯವರ ಕಲ್ಯಾಣನೂ ಮಾಡಿ, ಸೆಂಟರ್ ತೆಗಿತಾ ಹೋಗಿ. ऐसे बहुत बच्चे बोलते हैं, बाबा फलानी जगह सेंटर खोलूं. बाबा कहते, मैं तो दाता हूँ, हमको कुछ दरकार नहीं. ये मकान आदि भी तुम बच्चों के लिए बनाते हैं ना. ಈ ಥರ ಬಹಳಷ್ಟು ಮಕ್ಕಳು ಬಾಬೋರನ್ನ ಕೇಳ್ತಾರೆ, ಬಾಬಾ ನಾನು ಇಂಥ ಜಾಗದಲ್ಲಿ ಇಂಥ ಊರಲ್ಲಿ ಸೆಂಟ್ರ್ ತೆಗಿಲ್ಲ. ಬಾಬಾ ಹೇಳ್ತಾರೆ, ಸೆಂಟ್ರ್ ತೆಗೆದ್ರೆ ಯಾರಿಗೆ, ನಾನೇನೋ ಬಾಬೋರಿಗೆ ಸೆಂಟ್ರ್ ತೆರೆದು ಕೊಟ್ಟಿದ್ದೀನಿ ಅಂತಲ್ಲ. ಬಾಬಾ ಹೇಳ್ತಾರೆ, ನಾನು ಸ್ವಯಂ ದಾತ, ಹಮ್ಕೋ ಕುಚ್ ದರ್ಕಾರ್ ನಹಿ, ನಿಮ್ಮದೇನೂ ನನಗೆ ಬೇಕಾಗಿಲ್ಲ. ಈ ಮನೆ ಸೆಂಟ್ರು ಮತ್ತೊಂದು ಇದೆಲ್ಲ ನೀವು ನಿಮಗೋಸ್ಕರ ಮಾಡ್ತೀರಿ. ಶ್ರೀ ಬಾಬಾ ತೋ ತುಮಕೋ ಹೀರೆ ಜೈಸಾ ಬನಾನೆ ಆಯೇ ಹೇ. ಅಂದರೆ ಏನು ಮಾಡ್ತೀರಿ ಸೇವೆ, ಅದರ ಪ್ರತಿಫಲ ನಿಮಗೆ ಸಿಗುತ್ತೆ ಹೊರತು ಬಾಬೋರಿಗೇನು ಮಾಡೋ ಅವಶ್ಯಕತೆ ಇಲ್ಲ. ಶ್ರೀ ಬಾಬೋರು ನಿಮ್ಮನ್ನು ವಜ್ರ ಸಮಾನ ಮಾಡೋಕ್ಕೆ ಬಂದಿದ್ದಾರೆ. ತುಮ್ ಜೋ ಕುಚ್ ಕರ್ತೆ ಹೋ ವ ತುಮಾರೇ ಹಿ ಕಾಮ್ ಮೇ ಆತಾ ಹೇ. ನೀವು ಏನು ಸೇವೆ ಮಾಡ್ತೀರಿ, ತನು ಮನ ಧನ ಜನ ಯಾವುದರಿಂದಾದರೂ ಮಾಡಿ, ಏನು ಮಾಡ್ತೀರಿ ಅದು ನಿಮ್ಮ ಉಪಯೋಗಕ್ಕೆ ಬರುತ್ತೆ ಹೊರತು ಬಾಬೋರಿಗೇನು ಉಪಕಾರ ಮಾಡೋ ಮಾತೇ ಇಲ್ಲ. ये कोई गुरु नहीं जो चेला आदि बनावे, मकान बच्चे ही बनाते अपने रहने के लिए. हाँ, बनाने वाले जब आते तो खातरी की जाती कि आप ऊपर में नए मकान में जाकर रहो. कोई तो कहते हम नए मकान में क्यों रहे, हमको तो पुराना ही अच्छा लगता है. ಬಾಬಾ ಹೇಳ್ತಾರೆ, ಇಲ್ಲಿ ಗುರುಗಳು ಶಿಷ್ಯರನ್ನು ಮಾಡ್ಕೊಳ್ಳೋದು, ಅವ್ರಿಗಿನ್ನೇನೋ ಪೀಠ ಬಿಟ್ಕೊಡೋದು ಇದ್ಯಾವುದೂ ಇಲ್ಲ. ಇದು ಮನೆ ನೀವು ಮಕ್ಕಳು ಮಾಡ್ತೀರಿ, ನೀವು ಮಕ್ಕಳು ಇರೋಕ್ಕೋಸ್ಕರ, ಅಂದರೆ ಅನೇಕ ಆತ್ಮಗಳ ಕಲ್ಯಾಣಕ್ಕೋಸ್ಕರ. ಹಾಂ, ಈಗ ಎಲ್ಲಾದರೂ ಸೆಂಟ್ರು ಕಟ್ಟಿಕೊಡ್ತಾರೆ, ಅಷ್ಟು ಸೇವೆ ಮಾಡ್ತಾರೆ, ಬಾಬೋರ್ ಪ್ರತಿ ಅಷ್ಟು ಪ್ರೀತಿಯಿಂದ ಅನೇಕ ಆತ್ಮಗಳ ಕಲ್ಯಾಣಕ್ಕೋಸ್ಕರ ಸೆಂಟ್ರ್ ಕಟ್ಸ್ಕೊಡ್ತಾರೆ ಅಂತ ಹೇಳಿದ್ರೆ, ಬಾಬಾ ಹೇಳ್ತಾರೆ ಅವರು ಬಂದಾಗ ಅವ್ರಿಗೆ ಸತ್ಕಾರನೂ ಮಾಡಬೇಕಲ್ಲ. ಆ ಆತ್ಮದ ಭಾಗ್ಯದ್ದು ತನ್ನದೇ ಆದ ಮಹತ್ವ ಇದೆ. ಅಲ್ಲಿ ಮೇಲೆ ಮನೆ ಇದೆ ಅಂದರೆ ಅವರಿಗೆ ಮೇಲೆ ಅವರಿಗೆ ವ್ಯವಸ್ಥೆ ಮಾಡಿಕೊಡಿ. ಕೆಲವರು ಹೇಳ್ತಾರೆ, ಇಲ್ಲ ನಮಗೆ ಹೊಸ ಮನೆ ಯಾಕೆ, ನಾವು ಹಳೆ ಮನೆಯಲ್ಲೇ ನಮಗಿರ್ತೀವಿ ಇಷ್ಟ ಅಂತ. ಬ್ರಹ್ಮ ಬಾಬೋರು ಅದೇ ಅಲ್ವಾ ಮಾಡಿದ್ದು,
ಮಕ್ಕಳೆಲ್ಲ ಹೇಳಿದ್ರು, ಬಾಬಾ ಟ್ರೈನಿಂಗ್ ಸೆಂಟರ್ ಮಾಡಿದ್ದೀರಿ, ಇಲ್ಲಿ ನೀವಿರಿ. ಬಾಬೋರು ಇರಲಿಲ್ಲಲ್ಲ, ಅಂತಿಮ ಸಮಯದವರೆಗೂ ಅದ್ಭುತವಾದ ಕುಟೀರದಲ್ಲೇ ಇದ್ರಲ್ಲ. ಜೈಸೆ ಆಪ್ रहते हो हम भी रहेंगे, हमको कोई ಅಹಂಕಾರ नहीं कि मैं दाता हूँ. ಏಕೆಂದರೆ ಯಾರು ಆ ಸಮಯದಲ್ಲಿ ಸೇವೆ ಮಾಡಿದ್ರಲ್ಲ, ಆ ಸಮಯ ಇರಲಿ ಈ ಸಮಯ ಇರಲಿ, ಅವ್ರಿಗೆ ಅಷ್ಟೇ ಮಹತ್ವ ಇದೆ. ಬಾಬೋರಿಗೆ ಒಂದು ಸ್ಥಾನ ಮನೆ ಕೊಡೋ ಭಾಗ್ಯನೂ ಏನೋ ಕಡಿಮೆ ಇಲ್ಲ. ಅದು ಆ ಸಮಯದಲ್ಲಿ ಅಂದರೆ ಅದು ಇನ್ನೂ ತುಂಬ ಮಹತ್ವಪೂರ್ಣವಾಗಿರೋದು. ಅಂಥ ರೀತಿ ಹೇಳ್ತಿದ್ರಲ್ಲ, ನೀವು ಇಂಥ ಕಡೆ ಇರಿ, ಉಳ್ಕೊಳ್ಳಿ ಅಂತ. ಆಗ ಕೆಲವು ಮಕ್ಕಳು, ಬಾಬಾ ನೀವು ಎಲ್ಲಿರ್ತೀರೋ, ನೀವು ಹೆಂಗಿರ್ತೀರೋ ನಾವು ಹಾಗೆ ಇರ್ತೀವಿ, ನಮಗೇನೂ ಅಹಂಕಾರ ಇಲ್ಲ. ಬಾಬಾ ಹೇಳ್ತಾರೆ, ಹಮ್ಕೋ ಕೊಯ್ ಅಹಂಕಾರ ನಹಿ ಕಿ ಮೇ ದಾತಾ ಹೂँ, ನಾನು ಕೊಟ್ಟೆ ಅನ್ನೋ ಅಹಂಕಾರ ಏನೂ ಇಲ್ಲ. ಬಾಬಾ ನೀವು ಹೆಂಗಿರ್ತೀರೋ ನಾವು ಹಾಗೆ ಇರ್ತೀವಿ ಅಂತ ಅನೇಕ ಮಕ್ಕಳು ಆ ಥರನೂ ಇರ್ತಾಯಿದ್ರು. बाप दादा ही नहीं रहते, मैं क्यों रहूं, हमको भी अपने साथ रखो, जितना आपके नज़दीक होंगे उतना अच्छा है. ಬಾಪ್ ದಾದವರೇ ಇರಲ್ಲ ಅಂದರೆ ಮತ್ತ್ಯಾಕೆ ನಮ್ಗೆ ಈ ವ್ಯವಸ್ಥೆ, ಈ ಮನೆ? ನಮ್ಮನ್ನು ನಿಮ್ಮ ಜೊತೆಗೆ ಇಟ್ಕೊಳ್ಳಿ, ನಿಮ್ಮ ಜೊತೆಗಿರೋದ್ರಲ್ಲೇ ನಮಗೆ ಒಳ್ಳೆಯದು. ಬಾಬೋರು ಎಲ್ಲಿರ್ತಾರೆ, ಹೆಂಗಿರಿಸ್ತಾರೆ, ಅದರಲ್ಲೇ ಒಳ್ಳೆಯದು. ಅಂದರೆ ಆ ಸಮಯದಲ್ಲಿ ಬಾಬೋರ ಸ್ಥಾನ ಮಧುಬನದಲ್ಲಿ ಇದೆಲ್ಲ ಮಾಡಿದಂಥ ಮಕ್ಕಳ ಪ್ರತಿ ಬಾಬೋರು ಹೇಳೋದು ಅವತ್ತಿಗಿರಲಿ ಇವತ್ತಿಗೂ ಅನ್ವಯಿಸುತ್ತೆ. ಯಾರು ಅಂಥ ಮಕ್ಕಳು ಇರ್ತಾರೆ, ಬಾಬೋರಿಗೆ ಸ್ಥಾನ ಮಾಡಿಕೊಟ್ಟಿರ್ತಾರೆ, ಅವ್ರಿಗೆ ತನ್ನದೇ ಮಹತ್ವ ಇದೆ. ಎಷ್ಟೊಂದು ಜನದ ಹತ್ರ ಬೇಕಾದಷ್ಟು ಇರುತ್ತೆ, ಮಾಡೋಕ್ಕೆ ಯಾಕಾಗಲ್ಲ? ಮಾಡುವಂತಹ ಭಾಗ್ಯನೂ ಬೇಕು. ಅಂತಹ ಮಕ್ಕಳು ಅಂದರೆ ಅವರಿಗೆ ಅವ್ರದ್ದೇ ಆದ ರೀತಿ ಸತ್ಕಾರನೂ ಮಾಡಬೇಕು. ಬಾಬಾ ಸಮझाते, जितना पुरुषार्थ करेंगे तो सुखधाम में ऊंच पद पाएंगे. ಬಾಬಾ ಹೇಳ್ತಾರೆ, ಎಷ್ಟು ಪುರುಷಾರ್ಥ ಮಾಡ್ತೀರೋ ಅಷ್ಟು ಸುಖಧಾಮದಲ್ಲಿ ಉನ್ನತ ಪದವಿಯನ್ನು ಪಡ್ಕೊಳ್ತೀರಿ. ಸ್ವರ್ಗ ಮೇ ತೋ ಸಬ್ ಜಾಯಂಗೆನಾ, ಭಾರತವಾಸಿ ಜಾನ್ತೆ ಹೇ, ಭಾರತ್ ಪುಣ್ಯ ಆತ್ಮೋ ಕಿ ದುನಿಯಾ ತಿ, ಪಾಪ್ ಕಾ ನಾಮ್ ನಹಿ ತಾ. ಸ್ವರ್ಗದಲ್ಲಿ ನಾವೆಲ್ಲರೂ ಹೋಗ್ತೀವಿ. ಭಾರತವಾಸಿಗಳಿಗೆ ಗೊತ್ತಿದೆ, ಭಾರತ ಪುಣ್ಯಾತ್ಮಗಳ ಜಗತ್ತಿತ್ತು, ಅಲ್ಲಿ ಪಾಪದ ಹೆಸರೇ ಇರಲಿಲ್ಲ. ಈಗೆಲ್ಲರೂ ಪಾಪಾತ್ಮಗಳಾಗ್ಬಿಟ್ಟಿದ್ದಾರೆ. ಇದು ರಾವಣ ರಾಜ್ಯ. ಸತ್ಯಯುಗದಲ್ಲಿ ರಾವಣ ಇರೋದೇ ಇಲ್ಲ. ರಾವಣ ರಾಜ್ಯ ಅರ್ಧ ಕಲ್ಪ ನಂತರ ಬರುತ್ತೆ. ಸತ್ಯಯುಗ ತ್ರೇತಾಯುಗ ಮುಗಿದ ಮೇಲೆ ರಾವಣ ರಾಜ್ಯ ಬರುತ್ತೆ. ಬಾಪ್ ಇತನಾ ಸಮझाते हैं तो समझते नहीं है. ಬಾಬೋರು ಇಷ್ಟೆಲ್ಲ ಚೆನ್ನಾಗಿ ತಿಳಿಸ್ಕೊಟ್ರು, ತಿಳ್ಕೊಳ್ಳೋದೇ ಇಲ್ಲ. ಆದರೆ ಕಲ್ಪದಲ್ಲೂ ಈ ಥರನೇ ಆಗ್ತಾ ಬಂದಿದೆ, ಯಾವುದೂ ಹೊಸದಿಲ್ಲ. तुम प्रदर्शनियाँ करते हो, कितने ढेर आते, प्रजा तो बहुत बनेगी, हीरे जैसा बनने में तो टाइम लगता है. ನೋಡಿ, ಪ್ರದರ್ಶನಿ ಎಕ್ಸಿಬಿಷನ್ನು ಎಲ್ಲ ನೀವು ಮಾಡ್ತೀರಿ ಅಲ್ಲ, ಎಷ್ಟೊಂದು ಜನ ಬರ್ತಾರೆ, ಎಷ್ಟೊಂದು ಜನ ಕೇಳ್ತಾರೆ, ತುಂಬ ಚೆನ್ನಾಗಿದೆ, ನಾಳೆ ಬೆಳಗ್ಗೆಯಿಂದನೇ ಬಂದುಬಿಡ್ತೀವಿ ಅಂತ ಹೋಗ್ತಾರೆ. ಬಾಬಾ ಹೇಳ್ತಾರೆ, ಎಲ್ಲರೂ ಬರೋದಿಲ್ಲ, ಪ್ರಜೆಗಳು ತುಂಬ ಬೇಕಲ್ವಾ, ವಜ್ರ ಸಮಾನ ಆಗೋದ್ರಲ್ಲಿ ಟೈಮ್ ಹಿಡಿಸುತ್ತೆ. ಪ್ರಜೆಗಳಾದರೂ ಅದು ಒಳ್ಳೇದಲ್ವಾ? ಅಂತೂ ಸತ್ಯಯುಗದಲ್ಲೂ ತ್ರೇತಾಯುಗದಲ್ಲೂ ಬರ್ತಾರಲ್ಲ. ಪ್ರಜಾ ಬನ್ ಜಾಯ್ ವಬಿ ಅಚ್ಚಾ, ಅಭಿ ಹೇ ಹಿ ಕಯಾಮತ್ ಕಾ ಸಮಯ, ಸಬ್ಕಾ ಹಿಸಾಬ್ ಕಿತಾಬ್ ಚುಕ್ತು ಹೋತಾ ಹೇ. ಮಕ್ಕಳೇ, ಇದೀಗ ಅಂತಿಮ ವಿನಾಶದ ಸಮಯ ಇದು. ಎಲ್ಲರೂ ಲೆಕ್ಕಾಚಾರ ಚುಕ್ತ ಆಗುತ್ತೆ. ಆಟ್ಕಿ ಮಾಲಾ ಜೋ ಬನಿ ಹುಯಿ ವ ಹೇ ಪಾಸ್ ವಿತ್ ಆನರ್ಸ್ ಕಿ. ಅಷ್ಟರತ್ನಗಳ ಮಾಲೆ ಏನಿದೆ ಅದು ಪಾಸ್ ವಿತ್ ಆನರ್ ಆಗೋರ ಮಾಲೆ. ಅದು 8 दाने ही नंबर 1 में जाते हैं, जिनको ज़रा भी सजा नहीं मिलनी है. ಬಾಬಾ ಹೇಳ್ತಾರೆ, ಅಷ್ಟರತ್ನಗಳು ಯಾರಿದ್ದಾರೆ ಅವರೇ ಪಾಸ್ ವಿತ್ ಆನರ್ಸ್. ಆ ಅಷ್ಟರತ್ನಗಳೇ ನಂಬರ್ 1 ಅನ್ನೋ ಗಾಯನದಲ್ಲಿ ಬರ್ತಾರೆ. ಯಾರಿಗೆ ಸ್ವಲ್ಪನೂ ಶಿಕ್ಷೆ ಇರಲ್ಲ. ಅಷ್ಟರತ್ನಗಳಿಗೆ ಒಂದು ಸ್ವಲ್ಪನೂ ಶಿಕ್ಷೆ ಇರಲ್ಲ. ಕರ್ಮಾತೀತ ಸ್ಥಿತಿಯನ್ನು ಬಾಬೋರ್ ನೆನಪಿಂದನೇ ಪಡ್ಕೊಂಡಿರೋರು. फिर है 108 नंबर वार तो कहेंगे ना, ये बना बनाया अनादि ड्रामा है, इसको साक्षी होकर देखते हैं कौन अच्छा पुरुषार्थ करते हैं. 8 ರತ್ನಗಳಾದಮೇಲೆ 108. 100 ನಂಬರ್ ವಾರ್ ಅಂತಲೇ ಹೇಳೋದು. ಇದು ಮಾಡಲ್ಪಟ್ಟಿರೋ ಅನಾದಿ ಡ್ರಾಮಾ. ಇದನ್ನು ಸಾಕ್ಷಿಯಾಗಿ ನೋಡಿ ಕೌನ್ ಅಚ್ಚಾ ಪುರುಷಾರ್ಥ ಕರ್ತೆ, ಯಾರು ಈ ಡ್ರಾಮಾದಲ್ಲಿ ಚೆನ್ನಾಗಿ ಪುರುಷಾರ್ಥ ಮಾಡ್ತಾರೆ.
ಕೆಲವು ಮಕ್ಕಳು ಲೇಟಾಗಿ ಬರ್ತಾರೆ. ಶ್ರೀಮತ್ ಪರ್ ಚಲ್ತೆ रहते ऐसे ही श्रीमत पर चलते रहे पास विथ ಆನರ್ಸ್ ಬನ್ 8 की माला में आ सकते हैं. ಯಾರು ಬೇಕಾದರೂ ಅಷ್ಟರತ್ನಗಳ ಮಾಲೆಯಲ್ಲಿ ಬರ್ಬೋದು. ಈಗೀಗ ಬರ್ತಾ ಇರುವಂಥ ಹೊಸ ಮಕ್ಕಳು ಬರ್ತಾ ಇದ್ದಂಗೆ ಬಾಬುವರ ಶ್ರೀಮತದಂತೆ ನಡೆಯೋಕ್ಕೆ ಶುರು ಮಾಡಿಬಿಡ್ತಾರೆ. ಶ್ರೀಮತದಂತೆ ನಡೀತಾರೆ, ಸಂಪೂರ್ಣ ಪಾಸ್ ವಿತ್ ಆನರ್ ಆಗ್ತಾರೆ. ಅಂದರೆ ಅಷ್ಟರತ್ನಗಳ ಮಾಲೆಯಲ್ಲಿ ಬರ್ತಾರೆ. ಹಾಂ, ಚಲ್ತೆ ಚಲ್ತೆ ಕಭಿ ಗ್ರಹಚಾರಿ ಭಿ ಆ ಜಾತಿ, ये ಉತ್ತರಾಯಿ ಚಢಾಯಿ ಸಬ್ಕೆ ಆಗೆ ಆತಿ ಹೇ. ಫೈನಲ್ ರಿಸಲ್ಟ್ ಅಷ್ಟೊತ್ತಿಗೆ ಏರುಪೇರು ಗ್ರಹಚಾರಗಳು ಎಲ್ಲ ಬರ್ತಾ ಇರುತ್ತೆ. ಪುರುಷಾರ್ಥದಲ್ಲಿ ಬಂದು ಒಂದೇ ಸಲ ಪಾಸ್ ಆಗಿಬಿಡಲ್ಲ. ಮಧ್ಯದಲ್ಲಿ ಏರುಪೇರು ಪರೀಕ್ಷೆಗಳು ಗ್ರಹಚಾರ ಎಲ್ಲ ಬರುತ್ತೆ. ಬಾಬಾ ಹೇಳ್ತಾರೆ ಎಲ್ಲರ ಮುಂದೆನೂ ಬರುತ್ತೆ ಇದು. एक कमाई है, कभी बहुत खुशी में रहेंगे कभी कम, माया का तूफान अथवा कुसंग पीछे हटा देता है. ಮಕ್ಕಳೇ, ಇದು ಸಂಪಾದನೆ. ಇದು ಕೆಲವೊಂದು ಸಲ ತುಂಬ ಖುಷಿಯಾಗಿರ್ತೀರಿ, ಕೆಲವೊಂದು ಸಲ ಕಡಿಮೆ. ತುಂಬ ಜಾಸ್ತಿ ಸಂಪಾದನೆ ಆದರೆ ಖುಷಿ, ಸಂಪಾದನೆ ಇಲ್ಲ ಅಥವಾ ಸಂಪಾದನೆ ಇಲ್ಲ ಲಾಸ್ ಆಯಿತು, ಖುಷಿ ಕಮ್ಮಿ. ಮಾಯೆಯ ಬಿರುಗಾಳಿ ಅಥವಾ ಕುಸಂಗದಿಂದ ಹಿಂದೆ ಹೊರಟೋಗ್ಬಿಡ್ತೀರ. ಏನೋ ಒಂದು ಕಾರಣ, ಮಾಯೆ ಬಿರುಗಾಳಿಯಿಂದ ಆಗಿರ್ಬೋದು, ಕುಸಂಗದಿಂದ ಆಗ್ಬೋದು. ಪೀಚೆ ಹಠಾ ದೇತಾ ಹೇ, ಖುಷಿ ಗುಮ್ ಹೋ ಜಾತಿ ಹೇ, ಗಾಯ ಭಿ ಹುವಾ ಹೇ ಸಂಗ್ ತಾರೆ ಕುಸಂಗ್ ಬೋರೆ. ಬಾಬಾ ಹೇಳ್ತಾರೆ ಯಾವಾಗ ಹಿಂದೆ ಹೊರಟೋಗ್ತಾರೆ, ಯಾವುದೋ ಒಂದು ಕಾರಣ, ಕುಸಂಗದ ಕಾರಣ ಇರ್ಬೋದು, ಮಾಯೆ ಬಿರುಗಾಳಿ ಕಾರಣ, ಖುಷಿನೂ ಹೊರಟೋಗ್ಬಿಡುತ್ತೆ. ಗಾಯನ ಇದೆ, ಒಳ್ಳೆ ಸಂಘ ತೇಲ್ಸುತ್ತೆ, ಕುಸಂಗ ಮುಳುಗಿಸುತ್ತೆ. अब रावण का संग बोरे, राम का संग तारे, रावण की मत से ऐसे बने हैं. ರಾವಣನ ಸಂಘ ಮುಳುಗಿಸುತ್ತೆ, ರಾಮನ ಸಂಘ ತೇಲ್ಸುತ್ತೆ. ರಾವಣನ ಮತದಂತೆ ನಡೆದೇ ನೀವು ಈ ಸ್ಥಿತಿಗೆ ಬಂದಿದ್ದೀರಿ. ದೇವತೆಗಳೂ ವಾಮ ಮಾರ್ಗದಲ್ಲಿ ಹೋಗ್ತಾರೆ. ದ್ವಾಪರ ಯುಗದಲ್ಲಿ ಅವ್ರ ಚಿತ್ರಗಳನ್ನು ಎಷ್ಟು ಅಶ್ಲೀಲವಾಗಿ ತೋರಿಸ್ತಾರೆ. ಇದೆಲ್ಲ ಚಿಹ್ನೆಗಳಿದು. ಮಂದಿರಗಳ ಹೊರಗಡೆ ಎಷ್ಟು ದೇವತೆಗಳದ್ದೇ ಚಿತ್ರ, ಮಂದಿರದೊಳಗಡೆ ಎಷ್ಟು ಪವಿತ್ರ ಸುಂದರ ಮೂರ್ತಿ ಇದೆ, ಹೊರಗಡೆ ಅದೇ ದೇವತೆಗಳ ಅಶ್ಲೀಲ ಚಿತ್ರಗಳು. ಅಂದರೆ ಇದು ಚಿಹ್ನೆ, ದೇವತೆಗಳು ವಾಮ ಮಾರ್ಗಕ್ಕೆ ಹೋಗಿದ್ದರ ಚಿಹ್ನೆಗಳಿದು. ಭಾರತದಲ್ಲಿ ರಾಮ ರಾಜ್ಯ ಇತ್ತು, ಅದೇ ಭಾರತದಲ್ಲಿ ಇವತ್ತು ರಾವಣ ರಾಜ್ಯ ಇದೆ. ರಾವಣ राज्य में 100% दुखी बन जाते, ये खेल है, ये नॉलेज किसको भी समझाना कितना सहज है. ರಾವಣ ರಾಜ್ಯದಲ್ಲಿ 100% ಎಲ್ಲರೂ ದುಃಖಿಯಾಗಿದ್ದಾರೆ. ಇದು ಆಟ, ಡ್ರಾಮಾನೇ ಈ ಥರ ಮಾಡಲ್ಪಟ್ಟಿದೆ. ಈ ಜ್ಞಾನ ಯಾರಿಗಾದರೂ ತಿಳಿಸ್ಕೊಡೋದು ಬಹಳ ಸಹಜ. एक नर्स बाबा के सामने बैठी है. बाबा इस बच्ची को कहते हैं तुम नर्स हो, वह सर्विस भी करती रहो, साथ साथ तुम ये सर्विस भी कर सकती हो. ಬಾಬೋರ ಮುಂದೆ ಯಾರೋ ನರ್ಸ್ ಕೂತ್ಕೊಂಡಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ಈ ಮಗುಗೆ ಹೇಳ್ತಾರೆ ಬಾಬೋರು ನರ್ಸಿಗೆ, ನೀನು ಲೌಕಿಕ ಡ್ಯೂಟಿನೂ ಮಾಡಿಕೊಂಡು ಈ ಡ್ಯೂಟಿನೂ ಮಾಡ್ಬೋದು, ಈ ಸರ್ವೀಸು ಮಾಡ್ಬೋದು, ಜೊತೆಗೆ ಈ ಸರ್ವೀಸ್ ಮಾಡೋಕ್ಕೆ ಸಾಧ್ಯ ಇದೆ. पेशेंट को भी ये ज्ञान सुनाती रहो, बाबा को याद करो तो विक्रम विनाश होंगे, फिर 21 जन्मों के लिए तुम रोगी नहीं बनेंगे. ಬಾಬಾ ಹೇಳೋದು ಪೇಷಂಟಿಗೂ ನೀವು ಈ ಜ್ಞಾನ ಕೊಡಿ. ನರ್ಸು ನೋಡಿ, ಬಾಬೋರ ಮಕ್ಕಳು ಎಷ್ಟೊಂದು ಜನ ನರ್ಸ್ ಇದ್ದಾರೆ ಜ್ಞಾನದಲ್ಲಿ. ಅವರಿಗೆ ಹೇಳ್ತಿರೋದು ಬಾಬೋರು ಡಬಲ್ ಸರ್ವೀಸ್ ಮಾಡ್ಬೋದು. ನೀವು ಜ್ಞಾನ ಹೇಳಿ ರೋಗಿಗಳಿಗೂ. ಬಾಬೋರ ನೆನಪು ಮಾಡಿ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. 21 ಜನ್ಮಕ್ಕೆ ನೀವೆಂದೂ ರೋಗಿಗಳಾಗಲ್ಲ. 21 ಜನ್ಮ ಅಂದರೆ 2500 ವರ್ಷ ನಿರೋಗಿಯಾಗಿರ್ತೀರಿ. योग से ही हेल्थ और इस 84 जन्म के चक्र को जानने से वेल्थ मिलती है. तुम तो बहुत सर्विस कर सकती हो, बहुतों का कल्याण करेगी. ಬಾಬಾ ಹೇಳ್ತಾರೆ ಯೋಗದಿಂದ ಹೆಲ್ತ್, ಹಾಗೆ 84 ಜನ್ಮದ ಚಕ್ರ, ಸ್ವದರ್ಶನ ಚಕ್ರವನ್ನು ತಿಳ್ಕೊಳ್ಳೋದ್ರಿಂದ ವೆಲ್ತ್ ಸಿಗುತ್ತೆ. ಏಕೆಂದರೆ ಯೋಗದಿಂದ ಆರೋಗ್ಯ ಸಿಗುತ್ತೆ, ವಿದ್ಯೆಯಿಂದ ಐಶ್ವರ್ಯ ಸಿಗುತ್ತೆ.
ಈ ಮಕ್ಕಳು ಭಾಳ ಸರ್ವೀಸ್ ಮಾಡ್ಬೋದು. ನರ್ಸ್ ಡ್ಯೂಟಿ ಮಾಡೋರು ಅವರಿಗೋಸ್ಕರ ಬಾಬೋರು ವಿಶೇಷವಾಗಿ ಹೇಳ್ತಾನೆ, ತುಂಬ ಸರ್ವೀಸ್ ಮಾಡ್ಬೋದು, ಅನೇಕ ಆತ್ಮಗಳ ಕಲ್ಯಾಣ ಆಗುತ್ತೆ. पैसा भी जो मिलेगा वैसी इस रूहानी सेवा में लगाएगी. वास्तव में तुम भी सब नर्सस हो. ನಾವೇ ಹೇಳ್ತಾರೆ, ನೀವೇನು ಹಣ ಸಂಪಾದನೆ ಮಾಡ್ತೀರಿ ಡ್ಯೂಟಿ ಮಾಡಿ, ಅದನ್ನು ಬಾಬೋರ ಆತ್ಮೀಯ ಸೇವೆಯಲ್ಲಿ ಉಪಯೋಗಿಸ್ತೀರಿ. ಹಾಗೆ ನೋಡಿದರೆ ವಾಸ್ತವಿಕವಾಗಿ ನೀವು ಎಲ್ಲರೂ ಬಾಬೋರ ಮಕ್ಕಳು ಎಲ್ಲರೂ ನರ್ಸಸ್ಸೇ. ಚೀಚಿ ಗಂದೆ ಮನುಷ್ಯೋಂಕೋ ದೇವತಾ ಬನಾನಾ ಎ ನರ್ಸ್ ಸಮಾನ ಸೇವಾ ಹುಯಿನ. ಬಾಬಾ ಹೇಳೋದು ವಾಸ್ತವಿಕವಾಗಿ ನೀವೆಲ್ಲರೂ ನರ್ಸಸ್. ಯಾಕೆ ಅಂದರೆ ಈ ಕೊಳಕು ಪ್ರಪಂಚದಲ್ಲಿ ಕೊಳಕು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡೋದು ಇದೊಂಥರ ನರ್ಸ್ ಸಮಾನ ಸೇವೆನೇ ಆಯ್ತಲ್ಲ. ಹೆಂಗೆ ಅವರು ಸೇವೆ ಮಾಡ್ತಾರೆ, ದಾದಿಯರು ಅಂತಾರೆ, ನರ್ಸ್ ಅಂತಾರೆ, ಹೆಂಗೆ ಸೇವೆ ಮಾಡ್ತಾರೆ, ರೋಗಿಗಳಿಗೆ ಎಷ್ಟು ಪ್ರಕಾರ ಎಲ್ಲ ರೀತಿ ಸೇವೆ ಮಾಡ್ತಾರೆ. ಬಾಬಾ ಹೇಳ್ತಾರೆ, ನೀವು ಅದೇ ಅಲ್ವಾ ಮಾಡೋದು. ನೋಡಿ, ಎಂಥ ರೋಗಿ, ಅದೆಷ್ಟು ಕೊಳಕಾಗಿರೋ ರೋಗ ಇರಲಿ, ಗಾಯ ಇರಲಿ, ಹೆಂಗೆ ಸೇವೆ ಮಾಡ್ತಾರೆ. ನೀವು ಕೊಳಕು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡೋ ಸೇವೆ ಮಾಡ್ತೀರಿ. ಬಾಬಾ ಭೀ ಕೇತೆ ಮುಜೆ ಪತೀತ್ ಮನುಷ್ಯ ಬುಲಾತೆ ಕಿ ಆಕರ್ ಪಾವನ್ ಬನಾವೋ. ಬಾಬೋರ್ನು ಎಲ್ಲರೂ ಕರೆಯೋದು ಯಾರನ್ನು? ಪತೀತ ಪಾವನ, ಬಾ ನಮ್ಮನ್ನು ಪಾವನ ಮಾಡುವಂತ ನನ್ನನ್ನು ಕರೀತಾರೆ. ತುಂಬಿ ರೋಗಿಯೋಂಗೆ ಸೇವಾ ಕರೋ, ತುಮ್ ಪರ್ ಕುರ್ಬಾನ್ ಜಾಯಂಗೆ. ನೀವು ನರ್ಸಸ್ಸು, ನರ್ಸ್ ಆಗಲಿ ಡಾಕ್ಟ್ರ್ ಆಗಲಿ, ರೋಗಿಗಳ ಸೇವೆ ಮಾಡೋರು ಚೆನ್ನಾಗಿ ಸೇವೆ ಮಾಡಿ. ನೀವು ಚೆನ್ನಾಗಿ ಸೇವೆ ಮಾಡಿದ್ದಾದರೆ ಎಲ್ಲರೂ ನಿಮ್ಮ ಪ್ರತಿ ಬಲಿಹಾರಿ ಆಗ್ತಾರೆ, ಅಂದರೆ ಅಷ್ಟೊಂದು ಆಶೀರ್ವಾದ ಮಾಡ್ತಾರೆ. ತುಮಾರೇ ದ್ವಾರ ಸಾಕ್ಷಾತ್ಕಾರ ಭೀ ಹೋ ಸಕ್ತಾ ಹೈ. ನೀವು ಮಾಡೋ ಸೇವೆಯಿಂದನೇ ಅವರಿಗೆ ಸಾಕ್ಷಾತ್ಕಾರನೂ ಆಗ್ಬೋದು. ಏಕೆಂದರೆ ನೀವು ದೇವತಾ ಆತ್ಮಗಳು ಗುಪ್ತ ವೇಷದಲ್ಲಿ ಸೇವೆ ಮಾಡ್ತಾಯಿದ್ದೀರಿ. ಅಂದರೆ ಅನೇಕ ಆತ್ಮಗಳಿಗೆ ನೀವು ಬಾಬೋರ್ ಶ್ರೀಮತದಂತೆ ಸೇವೆ ಮಾಡೋದ್ರಿಂದ ಅವರಿಗೂ ಬಾಬೋರ್ ಸಾಕ್ಷಾತ್ಕಾರ ಮಾಡಿಸ್ತಾರೆ. ಅಗರ್ ಯೋಗಯುಕ್ತ ಹೋ तो बड़े बड़े सर्जन आदि सब तुम्हारे चरणों में आकर पड़े, तुम करके देखो. ಬಾಬಾ ಹೇಳ್ತಾರೆ, ನೋಡಿ ನೀವು ನರ್ಸಸ್ಸು, ಯಾರು ಬಾಬೋರ್ ಮಕ್ಕಳು ಆರೋಗ್ಯ ಇಲಾಖೆಗಳಲ್ಲಿ ಸೇವೆ ಮಾಡ್ತಾ ಇದ್ದೀರಿ, ಬಾಬಾ ವಿಶೇಷವಾಗಿ ಎಷ್ಟೊಂದು ಹೇಳ್ತಾ ಇದ್ದಾರೆ. ನೀವು ನಿಜವಾಗ್ಲೂ ಯೋಗಯುಕ್ತವಾಗಿ ದೊಡ್ಡ ಸೇವೆ ಮಾಡಿದ್ದಾದರೆ ದೊಡ್ಡ ದೊಡ್ಡ ಸರ್ಜನ್ನು ಕೂಡ ನಿಮ್ಮ ಚರಣಗಳಿಗೆ ಬಾಗ್ಬಿಡ್ತಾರೆ. ಏಕೆಂದರೆ ನೀವು ಮಾಡಿ ನೋಡಿ, ನಿಮ್ಮ ಸ್ಥಿತಿ ಆ ಥರ ಇದ್ದರೆ ಬಾಬಾ ಹೇಳೋದು ನಿಮ್ಮನ್ನೇ ಅವರು ದೇವತಾ ಅನ್ನೋ ಸ್ವರೂಪದಲ್ಲಿ ನೋಡ್ತಾರೆ. यहाँ बादल आते रिफ्रेश होने, फिर जाकर वर्षा कर दूसरों को रिफ्रेश करेंगे. ಮಧುಬನಕ್ಕೆ ಬರ್ತೀರಿ, ಮೋಡ ತುಂಬಿಕೊಂಡು ಹೋಗ್ತೀರಿ ಸಾಗರ ತೀರದಲ್ಲಿ, ಮತ್ತೆ ಹೋಗಿ ಮಳೆ ಸುರಿಸಿ ಬೇರೆಯವ್ರನ್ನೂ ರಿಫ್ರೆಶ್ ಮಾಡ್ತೀರಿ. ಕೈ बच्चों को ये भी पता नहीं रहता बरसात कहाँ से आती है, समझते हैं इंद्र वर्षा करते हैं. ಕೆಲವು ಮಕ್ಕಳಿಗೆ ಇದು ಗೊತ್ತಿರಲ್ಲ, ಅಂದರೆ ಸಮಾಜದ ಜ್ಞಾನ ಇಲ್ಲದೆ ಇರೋರಿಗೆ ಇದು ತಿಳುವಳಿಕೆ ಇರಲ್ಲ, ಮಳೆ ಹೆಂಗೆ ಬರುತ್ತೆ ಅನ್ನೋದನ್ನು ತಿಳ್ಕೊತಾರೆ. ಇಂದ್ರ ಮಳೆ ಸುರಿಸ್ತಾನೆ ಅಂತ, ಇಂದ್ರ ಧನುಷ್ ಅಂತ ಹೇಳ್ತಾರಲ್ಲ, ಶಾಸ್ತ್ರಗಳಲ್ಲಿ ಎಷ್ಟೊಂದು ಮಾತುಗಳನ್ನು ಬರೆದು ಬಿಟ್ಟಿದ್ದಾರೆ. ಬಾಬಾ ಕೇತೆ ಫಿರ್ ಬಿ ಹೋಗಾ ಡ್ರಾಮಾ ಮೇ ಜೋ ನೂಂದ್ ಹೇ. ಇದೆಲ್ಲ ಮತ್ತೆ ಪುನಃ ಆಗುತ್ತೆ. ಏನು ಡ್ರಾಮಾದಲ್ಲಿ ನಿಗದಿ ಇದೆ. ಮಳೆ ಹೆಂಗೆ ಬರುತ್ತೆ ಅಂದರೆ ಇಂದ್ರ ಮಳೆ ಸುರಿಸ್ತಾನೆ ಅಂತ ತಿಳ್ಕೊಂಡ್ರು. ಬಾಬಾ ಹೇಳ್ದಂಗೆ ಬೆಲ್ಲ ಯಾವುದ್ರಲ್ಲಾಗುತ್ತೆ, ಸಕ್ಕರೆ ಯಾವುದ್ರಲ್ಲಾಗುತ್ತೆ ಅಂದರೆ ಮಕ್ಕಳು ಎಷ್ಟು ಇನೋಸೆಂಟಾಗಿ ಉತ್ತರ ಹೇಳಿದ್ರಲ್ಲ. ಬಾಬಾ ಕಬ್ಬಲ್ಲಿ ಬೆಲ್ಲ ಆಗುತ್ತೆ, ಬಿಳಿ ಕಬ್ಬಲ್ಲಿ ಸಕ್ಕರೆ ಆಗುತ್ತೆ ಅಂತ. ಹಾಗೆ ಇದೆಲ್ಲ ಜ್ಞಾನ ಇಲ್ಲದೆ ಇರೋ ಇನೋಸೆಂಟ್ ಮಕ್ಕಳು ಇರ್ತಾರೆ. ಹಮ್ ಕಿಸ್ಕಿ ಗ್ಲಾನಿ ನಹಿ ಕರ್ತೆ ತೋ ಬನಾ ಬನಾಯ ಅನಾದಿ ಡ್ರಾಮಾ ಹೇ. ಬಾಬೋರು ಯಾರು ನಿಂದನೆ ಮಾಡ್ತಾ ಇಲ್ಲ ಇಲ್ಲಿ. ಬಾಬಾ ಹೇಳೋದು ಇದು ಈ ಥರನೇ ಮಾಡಲ್ಪಟ್ಟಿರೋ ಅನಾದಿ ಡ್ರಾಮಾ ಇದು. ಸಮझाया जाता कि ये भक्ति मार्ग है, कहते भी है ಜ್ಞಾನ ಭಕ್ತಿ ವೈರಾಗ್ಯ. ಇದು ಭಕ್ತಿ ಮಾರ್ಗ ಅದು. ಮತ್ತು ಇದು ಮೂರು ಮಾತು ಒಟ್ಟಿಗೆ ಇದೆ, ಜ್ಞಾನ ಭಕ್ತಿ ವೈರಾಗ್ಯ. ನೀವು ಮಕ್ಕಳಿಗೆ ಇಡೀ ಹಳೆ ಪ್ರಪಂಚದ ಬಗ್ಗೆನೇ ವೈರಾಗ್ಯ ಇದೆ. ಆತ್ಮಯೇ ಮರ್ ಗಯಿ ದುನಿಯಾ, ಆತ್ಮ ಶರೀರ ಸೆ ಅಲಗ್ ಹೋ ಗಯಿ ತೋ ದುನಿಯಾ ಹಿ ಕಲಾಸ್.
ಸತ್ತವ್ರ ಪಾಲಿಗೆ ಜಗತ್ತೇ ಸತ್ತೋಗ್ಬಿಡುತ್ತೆ. ನೀವು ಆತ್ಮ ಈ ಶರೀರ ಬಿಟ್ಟು ಬೇರೆ ಆದ್ರಿ ಅಂತ ತಿಳ್ಕೊಳ್ಳಿ ಒಂದು ಸೆಕೆಂಡು, ನಿಮ್ಮ ಪಾಲಿಗೆ ಜಗತ್ತೇ ಸತ್ತೋಗುತ್ತೆ. ಆತ್ಮಕ್ಕೆ ಜಗತ್ತು ಇರೋದೇ ಇಲ್ಲ. बाप बच्चों को समझाते हैं, मीठे बच्चे पढ़ाई में गफलत मत करो, सारा मदार पढ़ाई पर है. ಬಾಬೋರ್ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಮಧುರವಾದ ಮಕ್ಕಳೇ, ಈ ವಿದ್ಯೆಯಲ್ಲಿ ಎಂದೂ ಹುಡುಗಾಟಿಕೆ ಮಾಡಬೇಡಿ, ಕೇರ್ಲೆಸ್ ಮಾಡಬೇಡಿ. ಏಕೆಂದರೆ ಎಲ್ಲವೂ ಆಧಾರಿತವಾಗಿದೆ ಈ ವಿದ್ಯೆ ಮೇಲೆ. बैरिस्टर कोई तो 1 लाख रुपया कमाते, कोई बैरिस्टर को पहनने के लिए कोट भी नहीं होगा. ಪಡಾಯಿ ಪರ್ ಸಾರಾ ಮದಾರ್ ಹೇ. ನೋಡಿ, ಲಾಯರ್ಗಳು ಒಬ್ಬೊಬ್ಬರು ಒಂದೊಂದು ಕೇಸಲ್ಲೇ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ. ಇನ್ನು ಕೆಲವು ಲಾಯರ್ಗಳಿಗೆ ಹಾಕ್ಕೊಳ್ಳೋಕ್ಕೆ ಕೋಟು ಇರಲ್ಲ. ಇವಾಗ ಯಾರೂ ಹಂಗಿರಲ್ಲ. ಇದು ಬಾಬೋರ್ ಸಮಯದ ಮಾತು. ಈಗ ಎಲ್ಲರಿಗೂ ಕೋಟು ಅಲ್ಲ, ಎಲ್ಲದೂ ಇರುತ್ತೆ. ಎಷ್ಟೊಂದು ಕೇಸ್ಗಳು, ಎಷ್ಟೊಂದು ದುಡ್ಡು ತಗೋಬೇಕಾಗುತ್ತೆ. ಬಾಬಾ ಹೇಳ್ತಾರೆ, ಇದಕ್ಕೆ ಕಾರಣ ಏನು? ಕೆಲವರು ಒಂದು ಕೇಸಲ್ಲಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ, ಕೆಲವರಿಗೆ ಹಾಕ್ಕೊಳ್ಳೋಕ್ಕೂ ಕೋಟ್ ಇರಲ್ಲ. ಅಂದರೆ ಅವರು ಓದಿರೋ ವಿದ್ಯೆ ಮೇಲೆ ಆಧಾರಿತವಾಗಿದೆ. ಈ ವಿದ್ಯೆ ಬಹಳ ಸಹಜ. ಮಕ್ಕಳೇ, ಸ್ವದರ್ಶನ ಚಕ್ರಧಾರಿಗಳಾಗಿ, ಅರ್ಥಾತ್ ನಿಮ್ಮ 84 ಜನ್ಮದ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಳ್ಳಿ. ಅಭಿ ಸಾರೇ ಜಾಡ್ ಕಿ ಜಡಿ ಜಡಿ ಭೂತ್ ಅವಸ್ಥಾ ಹೇ, ಫೌಂಡೇಶನ್ ಹೇ ನಹಿ. ಈಗ ಈ ಮಾನವ ವಂಶ ವೃಕ್ಷ ಬೀಳೋ ಸ್ಥಿತಿಯಲ್ಲಿದೆ. ಇದರ ಫೌಂಡೇಶನ್ ಬೇರೆ ಇಲ್ಲ. ಬಾಕಿ ಸಾರಾ ಜಾಡ್ ಕಡಾ ಹೇ, ಆದರೆ ಇಡೀ ವೃಕ್ಷ ನಿಂತಿದೆ. ಎಲ್ಲ ಧರ್ಮಗಳ ಬಿಳಲಿನ ಆಧಾರದ ಮೇಲೆ ನಿಂತಿದೆ. ಫೌಂಡೇಶನ್ ಧರ್ಮ ಇಲ್ಲ. वैसे आदि सनातन देवी देवता धर्म जो था तुरता वह अभी है नहीं. धर्म भ्रष्ट कर्म भ्रष्ट बन गए हैं. ಹಾಗೆ ಇವಾಗ ಎಲ್ಲ ಧರ್ಮ ಇದೆ, ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇಲ್ಲ. ಹಾಗೆ ದೇವಿ ದೇವತಾ ಧರ್ಮ ಇತ್ತು, ಅದು ಆಧಾರ, ಎಲ್ಲ ಧರ್ಮಗಳ ಆಧಾರ ಅದಿಲ್ಲ. ಅದು ಏನಾಗಿದೆ ಇವತ್ತು? ಧರ್ಮ ಭ್ರಷ್ಟರು, ಕರ್ಮ ಭ್ರಷ್ಟರಾಗಿದ್ದಾರೆ. ಮನುಷ್ಯರು ಎಂದೂ ಯಾರಿಗೂ ಸದ್ಗತಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಬಾಬೋರ್ ಕೂತ್ಕೊಂಡು ಎಲ್ಲ ಮಾತನ್ನು ತಿಳಿಸ್ಕೊಡ್ತಾರೆ. ತುಮ್ ಸದಾ ಕೇಳಿಯೇ ಸುಖಿ ಬನ್ ಜಾತೆ ಹೋ. ಬಾಬೋರ್ ಎಲ್ಲ ಮಾತುಗಳನ್ನು ಕೇಳ್ತಾ ನೀವು ಸದಾ ಕಾಲಕ್ಕೆ ಸುಖಿಯಾಗಿರ್ತೀರಿ. ಎಂದು ಅಕಾಲ ಮೃತ್ಯುನೇ ಬರಲ್ಲ ನಿಮಗೆ. ಫಲಾನಾ ಮರ್ಗಯ ಅಕ್ಷರ್ ವಹಾ ಹೋತಾ ನಹಿ. ಸತ್ಯಯುಗ ತ್ರೇತಾಯುಗದಲ್ಲಿ ಯಾರೂ ಸತ್ತೋದ್ರು, ಮೃತ್ಯು ಆಯಿತು, ಅಕಾಲ ಮೃತ್ಯು ಆಯಿತು, ಈ ಶಬ್ದಗಳು ಯಾವುದೂ ಅಲ್ಲಿರೋದಿಲ್ಲ. ಬಾಬೋರು ಸಲಹೆ ಕೊಡ್ತಾರೆ. ಬಹುತೋं को रास्ता बताएंगे तो वह तुम पर कुर्बान जाएंगे. ನೀವು ಅನೇಕ ಆತ್ಮಗಳಿಗೆ ದಾರಿ ತೋರಿಸಿ, ಅನೇಕ ಆತ್ಮಗಳ ಕಲ್ಯಾಣ ಮಾಡಿ ಅವರು ನಿಮಗೆ ಸರೆಂಡರ್ ಆಗಿಬಿಡ್ತಾರೆ. ಅಂದರೆ ಅಷ್ಟೊಂದು ಕೃತಜ್ಞತೆ ಬರುತ್ತೆ ಅವರಿಗೆ. ಇಂಥವರಿಂದ ನನ್ನ ಜೀವನ ಉದ್ಧಾರ ಆಯಿತು, ಇವರೆಷ್ಟು ವಿಶೇಷ ಆತ್ಮ ಅನ್ನೋ ಆಶೀರ್ವಾದ ಬರುತ್ತೆ. किसको साक्षात्कार भी हो सकता है. साक्षात्कार सिर्फ एक ऑब्जेक्ट है. ಹಾಂ, ಕೆಲವರಿಗೆ ಸಾಕ್ಷಾತ್ಕಾರನೂ ಆಗ್ಬೋದು, ಆದರೆ ಈ ಸಾಕ್ಷಾತ್ಕಾರ ಅನ್ನೋದು ಒಂದು ಗುರಿ, ಉದ್ದೇಶವನ್ನು ತೋರಿಸುತ್ತೆ ಅಷ್ಟೇ. ಆದರೆ ಸಾಕ್ಷಾತ್ಕಾರ ನೋಡಿದ ತಕ್ಷಣ ಯಾರೂ ಆ ಥರ ಆಗಿಬಿಡಲ್ಲ. ಉಸ್ಕೆ ಲಿಯೆ ಪಡ್ನಾ ತೋ ಪಡೇನಾ, ಪಡ್ನೆ ಬಿಗರ್ ತೊಡಿ ಬ್ಯಾರಿಸ್ಟರ್ ಬನ್ ಜಾಯಂಗೆ. ಓದಬೇಕಾಗುತ್ತೆ, ಓದ್ದೇನೆ ಹಾಗೆ ಬ್ಯಾರಿಸ್ಟರ್ ಆಗೋಕ್ಕಾಗುತ್ತಾ? ರಾತ್ರಿ ನಾನು ಕನಸಲ್ಲಿ ಕೋಟ್ ಹಾಕ್ಕೊಂಡು ಇದ್ದೆ, ಲಾಯರ್ ಥರನೇ ಕಂಡೆ ಅಂದರೆ ಹಂಗೆ ಯಾರು ಬ್ಯಾರಿಸ್ಟರ್ ಆಗಿಬಿಡಲ್ಲ, ಓದಬೇಕಾಗತ್ತೆ. ಅಸನಕ್ಕೆ ಸಾಕ್ಷಾತ್ಕಾರ ಹುವಾ ಮನ ಮುಕ್ತ ಹುಯೇ. ಮೀರಾಕೋ ಸಾಕ್ಷಾತ್ಕಾರ ಹುವಾ ಅಸನೈ ಕೃಷ್ಣಪುರಿ ಮೇ ಚಲಿ ಗೈ. ಸಾಕ್ಷಾತ್ಕಾರ ಆಯಿತು ಅಂದರೆ ಅರ್ಥ ಸಿಕ್ಬಿಡ್ತು ಅಂತಲ್ಲ ಅರ್ಥ. ಮೀರನಿಗೆ ಸಾಕ್ಷಾತ್ಕಾರ ಆಯಿತು ಶ್ರೀಕೃಷ್ಣಂದು, ನಾನಿನ್ನೇನು ಕೃಷ್ಣನ ಹತ್ರನೇ ಹೋಗಿಬಿಟ್ಟಿದ್ದೀನಿ, ಅಲ್ಲೇ ಇದ್ದೀನಿ ಅಂತರ. ಆದರೆ ಜಾಗೃತ ಸ್ಥಿತಿಗೆ ಬಂದಮೇಲೆ ಎಲ್ಲಿದ್ದಾರೋ ಅಲ್ಲೇ ಇರ್ತಾರಲ್ವ. ಬಾಬಾ ಹೇಳ್ತಾರೆ, ನೌದಾ ಭಕ್ತಿ ಮಾಡೋರಿಗೆ ಸಾಕ್ಷಾತ್ಕಾರ ಆಗುತ್ತೆ. ಯಹಾ ಫಿರ್ ಹೇ ನೌದಾ ಯಾದ್. ಸನ್ಯಾಸಿ ಫಿರ್ ಬ್ರಹ್ಮಜ್ಞಾನಿ ತತ್ವಜ್ಞಾನಿ ಬನ್ ಜಾತೆ. ಬಸ್ ಬ್ರಹ್ಮ ಮೇ ಲೀನ್ ಹೋನಾ ಹೇ. ಆ ಬ್ರಹ್ಮ ತೋ ಪರಮಾತ್ಮ ನಹಿ ಹೇ. ಬಾಬಾ ಹೇಳ್ತಾರೆ, ಅಲ್ಲಿ ನೌದಾ ಭಕ್ತಿ ಮಾಡೋರಿಗೆ ಸಾಕ್ಷಾತ್ಕಾರ ಆಗುತ್ತೆ, ಇಲ್ಲಿ ನೌದಾ ಯಾದ್, ಬಾಬೋರ್ ನೆನಪು. ಸನ್ಯಾಸಿ ಬ್ರಹ್ಮಜ್ಞಾನಿಗಳು ತತ್ವಜ್ಞಾನಿಗಳು ಅಂತ ಹೇಳ್ಕೊತಾರೆ. ಮತ್ತು ಹೇಳ್ತಾರೆ ಬ್ರಹ್ಮ ತತ್ವದಲ್ಲೇ ಹೋಗಿ ಲೀನ ಆಗಿಬಿಡ್ತೀವಿ ಅಂತ.
ಬಾಬಾ ಹೇಳ್ತಾರೆ ಈಗ ಬ್ರಹ್ಮ ಅಂತೂ ಬ್ರಹ್ಮ ತತ್ವ ಏನು ಪರಮಾತ್ಮ ಅಲ್ಲ, ಅದು ಪರಮಾತ್ಮ ಇರುವಂತಹ ಸ್ಥಾನ ಅದು. अब बाप समझाते हैं अपना धंधा आदि शरीर निर्वाह के लिए भले करो, परंतु अपने को ट्रस्टी समझकर तो ऊंच पद मिलेगा. ಬಾಬೋರು ತಿಳಿಸ್ಕೊಡ್ತಾರೆ, ನಿಮ್ಮ ಕರ್ತವ್ಯ ಜವಾಬ್ದಾರಿ ವ್ಯಾಪಾರ ವ್ಯವಹಾರ ಶರೀರ ನಿರ್ವಹಣೆಗೆ ಏನೆಲ್ಲ ಬೇಕು ಭಲೆ ಮಾಡಿ, ಆದರೆ ನೀವು ನಿಮ್ಮನ್ನು ಟ್ರಸ್ಟಿ ಅಂತ ತಿಳ್ಕೊಂಡು ಮಾಡಿ, ಆವಾಗ ಉನ್ನತ ಪದವಿ ಸಿಗುತ್ತೆ. ಯಾಕೆ ಟ್ರಸ್ಟಿ ಅಂತ ತಿಳ್ಕೊಂಡ್ರೆ ಉನ್ನತ ಪದವಿ ಸಿಗುತ್ತೆ ಅಂದರೆ ನಿಮಗೆ ಅದರ ಮೇಲಿರೋ ಮಮತ್ವ ಹೊರಟೋಗುತ್ತೆ. ಟ್ರಸ್ಟಿಗಳಿಗೆ ಮಮತ್ವ ಇರಲ್ಲ, ಗೃಹಸ್ಥಿಗಳಿಗೆ ಮಮತ್ವ ಇರುತ್ತೆ. ये बाबा लेकर क्या करेंगे, इसने तो सब कुछ छोड़ा ना, गरबार व महल आदि तो बनाना नहीं है. ನೋಡಿ ನಿಮ್ಮದನ್ನು ಬಾಬೋರು ತಗೊಂಡು ಏನು ಮಾಡ್ತಾರೆ? ನಾವು ಬಾಬೋರಿಗೆ ಕೊಡ್ತೀವಿ ಅಂದರೆ ಬಾಬೋರು ತಗೊಂಡು ಏನು ಮಾಡ್ತಾರೆ? ಬ್ರಹ್ಮ ಬಾಬೋರು ಏನು ಮಾಡಿದರು? ಎಲ್ಲವನ್ನು ಬಿಟ್ಟರು, ಎಲ್ಲವನ್ನು ತ್ಯಾಗ ಮಾಡಿದರು. ಬಾಕಿ ಗರ್ಬಾರ್ ವ ಮೆಹಲ್ ಆದಿತೋ ಬನಾನಾ ನಹಿ, ಎಲ್ಲವನ್ನು ಬಾಬೋರು ಸೇವೆಯಲ್ಲಿ ಉಪಯೋಗಿಸಿ ತನ್ನ ಭವಿಷ್ಯ ಮಾಡ್ಕೋಬೇಕೇ ಹೊರತು ಇಲ್ಲಿ ಯಾವುದೋ ಮನೆ ಮೆಹಲು ಮುಂತಾದದ್ದು ಮಾಡೋ ಅವಶ್ಯಕತೆ ಇಲ್ಲ. ये मकान बनाते क्योंकि ढेर बच्चे आएंगे. ಇಷ್ಟೊಂದೆಲ್ಲ ಬಿಲ್ಡಿಂಗು ಮಧುಬನ ಆಗಲಿ ಸೆಂಟ್ರ್ ಆಗಲಿ ಯಾಕೆ ಮಾಡಲಾಗುತ್ತೆ? ಇನ್ನು ಮುಂದೆ ಇನ್ನೂ ತುಂಬ ಮಕ್ಕಳು ಬರ್ತಾರೆ. ಅಬು ರೋಡ್ ಸೆ ಯಹಾಂ ತಕ್ ಕ್ಯೂ ಲಗ್ ಜಾಯೇಗಿ, ತುಮಾರಾ ಅಭಿ ಪ್ರಭಾವ್ ನಿಕ್ಲೆ ತೋ ಮಾತಾ ಹಿ ಖರಾಬ್ ಕರ್ದೆ. ಬಾಬಾ ಹೇಳ್ತಾರೆ ಒಂದಿನ ಆ ದಿನ ಬರುತ್ತೆ, ಅಬು ರೋಡಿಂದ ಹಿಡಿದು ಅಬುವರೆಗೂ ಈ ರಶ್ ಆಗಿಬಿಡುತ್ತೆ, ಕ್ಯೂ ನಿಂತ್ಕೊಂಡ್ಬಿಡ್ತಾರೆ. ಬಾಬಾ ಹೇಳ್ತಾರೆ ನಿಮ್ಮ ಪ್ರಭಾವ ಈಗಲೇ ಆಗಿಬಿಟ್ರೆ ನಿಮ್ಮ ತಲೆನೇ ಕೆಟ್ಟೋಗ್ಬಿಡುತ್ತೆ. ಈಗಲೇ ಎಲ್ಲ ಬಂದುಬಿಡಲಿ, ಎಲ್ಲರ ಕಲ್ಯಾಣ ಆಗಿಬಿಡಲಿ, ನಿಮ್ಮ ಶುಭ ಭಾವನೆ ಸರಿ ಇದೆ, ಆದರೆ ಬಾಬೋರು ಹೇಳೋದು ತುಮಾರಿ ಅಭಿ ಪ್ರಭಾವ್ ನಿಕ್ಲೆ ತೋ ಮಾತಾ ಖರಾಬ್ ಕರ್ದೆ, बड़े आदमी आते तो भीड़ हो जाती, तुम्हारा प्रभाव पिछाड़ी में निकलना है. ಇನ್ನೂ ಮಕ್ಕಳು ಪುರುಷಾರ್ಥ ಮಾಡಿಕೊಳ್ಳಿ, ಸೇವೆ ಮಾಡಲಿ, ಸ್ಥಿತಿ ಮಾಡಿಕೊಳ್ಳಿ ಅಂತೆಲ್ಲ ಅವಕಾಶ ಕೊಟ್ಟಿದ್ದಾರೆ ಬಾಬೋರು. ಈಗೇನಾದರೂ ಡ್ರಾಮಾನುಸಾರ ಎಲ್ಲರಿಗೂ ಅರ್ಥ ಆಗಿಬಿಟ್ರೆ ಬಾಬಾ ಹೇಳ್ತಾರೆ ಎಲ್ಲರೂ ಬಂದುಬಿಡ್ತಾರೆ. ಅದರಲ್ಲೂ ದೊಡ್ಡ ವ್ಯಕ್ತಿಗಳು ಬರ್ತಾರೆ ಅಂದರೆ ಅವ್ರ ಹಿಂದೆ ಇನ್ನೂ ಅನೇಕರು ಬಂದುಬಿಡ್ತಾರೆ. ಆವಾಗ ನಿಮ್ಮ ತಲೆ ಕೆಟ್ಟೋಗುತ್ತಷ್ಟೆ. ಈ ಪುರುಷಾರ್ಥ ಇವಾಗ ಮಾಡೋಕ್ಕೆ ಆಗದೇ ಇದ್ದವರು ಇನ್ನು ಆ ಥರ ಆದಾಗ ಎಲ್ಲಿ ಪುರುಷಾರ್ಥ ಮಾಡೋಕ್ಕಾಗುತ್ತೆ? ಈ ಥರ ಪ್ರಭಾವ ಅಂತ್ಯದಲ್ಲಾಗುತ್ತೆ, ಈಗಲ್ಲ. ಅದು ಮಕ್ಕಳ ಕಲ್ಯಾಣಕ್ಕೋಸ್ಕರ ಬಾಬೋರು ಅವೆಲ್ಲ ಮುಂದೂಡಿದ್ದಾರೆ. ಬಾಪ್ಕೋ ಯಾದ್ ಕರ್ನೆ ಕಾ ಅಭ್ಯಾಸ ಕರ್ನಾ ತಾಕಿ ಪಾಪ್ ಕಟ್ ಜಾಯ್. ಬಾಬೋರ ನೆನಪು ಮಾಡೋ ಅಭ್ಯಾಸ ಮಾಡಿ, ಏಕೆಂದರೆ ಇದರಿಂದನೇ ನಿಮ್ಮ ಪಾಪ ಕಟ್ಟಾಗುತ್ತೆ. ऐसे याद में शरीर छोड़ना है. ಬಾಬೋರು ನೆನಪು ಮಾಡ್ತಾನೆ ಶರೀರ ಬಿಡಬೇಕು. ಸತ್ಯಯುಗದಲ್ಲಿ ಶರೀರ ಬಿಡ್ತೀರಿ, ಸಮझेंगे एक छोड़ दूसरा नया लेंगे. ಅಲ್ಲಿ ಜ್ಞಾನ ಇರುತ್ತೆ, ನಾನು ಈ ಶರೀರ ಬಿಟ್ಟು ಮತ್ತೊಂದು ಶರೀರ ತಗೊಳ್ತೀನಿ ಅಂದರೆ ಡ್ರೆಸ್ ಚೇಂಜ್ ಮಾಡಿದಷ್ಟು ಸಹಜವಾಗಿ. ಯಹಾ ತೋ ದೇಹಾಭಿಮಾನ ಕಿತ್ನಾ ರೇತಾ ಫರಕ್ ಹೇನಾ. ಇಲ್ಲಿ ನೋಡಿ ಎಷ್ಟೊಂದು ದೇಹಾಭಿಮಾನ ಇದೆ, ಇಲ್ಲಿಗೂ ಸತ್ಯಯುಗಕ್ಕೂ ಎಷ್ಟೊಂದು ಅಂತರ ಇದೆ. ಎಲ್ಲ ಮಾತು ನೀವು ಮಕ್ಕಳು ನೋಟ್ ಮಾಡ್ಕೋಬೇಕು, ಬೇರೆಯವರಿಗೂ ನೋಟ್ ಮಾಡಿಸಿ, ಅಂದರೆ ಅರ್ಥ ಮಾಡಿಸಿ. ನೋಟ್ ಮಾಡ್ಕೊಳ್ಳೋದೇ ಯಾಕೆ? ಯಾವಾಗಾದರೂ ಮರ್ತು ಹೋಗುತ್ತೆ, ಅದನ್ನು ಮತ್ತೆ ಪುನಃ ರಿವೈಸ್ ಮಾಡ್ಕೊಳ್ಳೋಕ್ಕೆ. औरों को भी आप समान हीरे जैसा बनाना पड़े, कितना पुरुषार्थ करेंगे उतना ऊंच पद पाएंगे. ये बाप समझाते कोई साधु महात्मा नहीं है. ಅನೇಕ ಆತ್ಮಗಳನ್ನು ನೀವು ವಜ್ರ ಸಮಾನ ಮಾಡಬೇಕಾಗುತ್ತೆ. ಉನ್ನತ ಪದವಿ ಬೇಕು ಅಂದರೆ ಇಷ್ಟೆಲ್ಲ ಸೇವೆ ಮಾಡಬೇಕಾಗತ್ತೆ. ಯಾರೆಷ್ಟು ಪುರುಷಾರ್ಥ ಮಾಡ್ತೀರೋ ಅವರಷ್ಟು ಉನ್ನತ ಪದವಿಯನ್ನು ಪಡ್ಕೊಳ್ತೀರಿ. ಬಾಬೋರು ತಿಳಿಸ್ಕೊಡ್ತಾರೆ, ಇಲ್ಲಿ ಯಾರು ಸಾಧು ಸಂತ ಮಹಾತ್ಮರಿಲ್ಲ, ಬಾಬೋರು ಕೂತ್ಕೊಂಡು ತಿಳಿಸ್ಕೊಡ್ತಾ ಇದ್ದಾರೆ. ये ज्ञान बड़े मज़े का है, इसको अच्छी ರೀತಿ ಧಾರಣ करना है. ಈ ಜ್ಞಾನದಲ್ಲಿ ತುಂಬ ಮಜಾ ಇದೆ, ಆನಂದ ಇದೆ, ಆದರೆ ಇದನ್ನು ಚೆನ್ನಾಗಿ ಧಾರಣೆ ಮಾಡ್ಕೋಬೇಕು. ಆಸನೇ ಬಾಪ್ ಸೆ ಸುನಾ ಫಿರ್ ಯಹಾ ಕಿ ಯಹಾ ರಹಿ. ಹಂಗಲ್ಲ ಇಲ್ಲೇ ಕೇಳಿದೋ ಮುರುಳಿ ಬಾಬೋರಿಂದ ಮತ್ತು ಇಲ್ಲೇ ಬಿಟ್ಟು ಹೋದರೆ ಮುಗೀತಲ್ಲ. ಗೀತ್ ಮೇ ಭಿ ಸುನಾನಾ, ಕೇತೆ ಹೇ ಸಾತ್ ಲೇ ಜಾओ,
तुम इन बातों को आगे नहीं समझते थे, अब बाबा ने समझाया है तब समझते हो. ಹಾಡು ಕೇಳಿದ್ರಲ್ಲ ಮುರಳಿಯಲ್ಲಿ, ನಮ್ಮನ್ನು ಇಲ್ಲಿಂದ ದೂರ ಕರ್ಕೊಂಡೋಗು, ಎಲ್ಲಿ ಸುಖ ಶಾಂತಿ ಇದೆ ಜೊತೆಯಲ್ಲಿ ಕರ್ಕೊಂಡೋಗು ಅಂತ ಹೇಳಿದ್ರಲ್ಲ. ನೀವು ಹಾಗೆ ಬಾಬಾವ್ರ ಜ್ಞಾನ ಕೇಳಿ ಇಲ್ಲೇ ಬಿಟ್ಟೋದ್ರೆ ಜೊತೆಯಲ್ಲಿ ಹೆಂಗೆ ಕರ್ಕೊಂಡೋಗ್ತಾರೆ? ಬಾಬಾ ಹೇಳ್ತಾರೆ ನೀವು ಈ ಜ್ಞಾನ ಜೊತೆಯಲ್ಲಿ ತಗೊಂಡು ಹೋಗಿ. ಈ ಮಾತುಗಳು ಯಾವುದು ನಿಮಗೆ ಮೊದಲು ಗೊತ್ತಿರಲಿಲ್ಲ, ಬಾಬಾವ್ರು ಈಗ ತಿಳಿಸ್ಕೊಟ್ಟಿದ್ದಾರೆ, ಈಗ ನೀವು ತಿಳ್ಕೊಳ್ತಾ ಇದ್ದೀರಿ. ಅಚ್ಚ मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग नमस्ते नमस्ते नमस्ते. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ಈ ವಿದ್ಯೆಯಲ್ಲಿ ಎಂದೂ ಹುಡುಗಾಟಿಕೆ ಮಾಡಬೇಡಿ, ಕೇರ್ಲೆಸ್. ಬಾಬಾ ಹೇಳಿದ್ರಲ್ಲ, ಇಲ್ಲಿ ಕೇಳೋದು ಇಲ್ಲೇ ಮರ್ತೋಗೋದು, ಕೇಳಿದ್ರೂ ಆಯಿತು ಕೇಳದಿದ್ರೂ ಆಯಿತು, ಬಂದರೂ ಆಯಿತು ಬರೆದಿದ್ರೂ ಆಯಿತು, ಇದು ಕೇರ್ಲೆಸ್. ವಿದ್ಯೆಯಲ್ಲಿ ಎಂದೂ ಹುಡುಗಾಟಿಕೆ ಮಾಡಬೇಡಿ. ಸ್ವದರ್ಶನ ಚಕ್ರಧಾರಿಗಳಾಗಿರಿ. ವಜ್ರ ಸಮಾನ ಮಾಡೋ ಸೇವೆ ಮಾಡಿ. ಸ್ವಯಂ ವಜ್ರ ಸಮಾನ ಆಗ್ತಾ ಬೇರೆಯವರನ್ನು ವಜ್ರ ಸಮಾನ ಮಾಡೋ ಸೇವೆ ಮಾಡಿ. ಎರಡನೇದು, ಸತ್ಯ ಸಂಪಾದನೆ ಮಾಡ್ಕೊಳ್ಳಿ, ಬೇರೆಯವರಿಗೂ ಮಾಡಿಸಿ. ತನ್ನ ಹಳೇದು ಎಲ್ಲ ವಸ್ತುಗಳನ್ನು ಎಕ್ಸ್ಚೇಂಜ್ ಮಾಡಿ. ಹಳೆ ತನು ಮನ ಧನ ಏನೆಲ್ಲ ಇದೆ ಎಲ್ಲ ಹಳೇದು, ಇದನ್ನು ಎಕ್ಸ್ಚೇಂಜ್. ಎಷ್ಟು ಬಾಬೋರ್ ಸೇವೆಯಲ್ಲಿ ಇದನ್ನು ಉಪಯೋಗಿಸ್ತೀವಿ, ಬಾಬೋರ್ ಅಲ್ಲೆಲ್ಲ ಹೊಸದು ಕೊಡ್ತಾರೆ ಭವಿಷ್ಯದಲ್ಲಿ. ಕುಸ್ಸಂಗದಿಂದ ನಿಮ್ಮನ್ನು ಸಂಪಾಲನೆ ಮಾಡ್ಕೊಳ್ಳಿ. ಕುಸ್ಸಂಗ ಬರೀ ಲೌಕಿಕದವ್ರ ಸಂಘ ಅಂತಲ್ಲ, ಬ್ರಾಹ್ಮಣರೇ ಆಗಿರಲಿ ಲೌಕಿಕದವರೇ ಆಗಿರಲಿ, ಯಾರ ಸಂಘದಿಂದ ನಮ್ಮ ಉನ್ನತಿ ಇಲ್ಲ ಅವರ ಉನ್ನತಿ ಇಲ್ಲ, ಅದು ಕುಸ್ಸಂಗನೇ. ಕುಸ್ಸಂಗದಿಂದ ಕೆಟ್ಟ ಸಂಘದಿಂದ ನಿಮ್ಮನ್ನು ಸಂಪಾಲನೆ ಮಾಡ್ಕೊಳ್ಳಿ. ಇವತ್ತಿನ ವರದಾನ, ಜಹಾನ್ ಕೆ ನೂರ್ ಬನ್ भक्तों को नज़र से निहाल करने वाले ದರ್ಶನೀಯ ಮೂರ್ತಿ ಭವ. ಈ ವಿಶ್ವದ ಕಣ್ಣಾಗಿ ಭಕ್ತರಿಗೆ ನಿಮ್ಮ ದೃಷ್ಟಿಯಿಂದನೇ ಎಲ್ಲವನ್ನು ಕೊಡುವಂಥವ್ರು. ಹೆಂಗೆ ಮಂದಿರದಲ್ಲಿ ಹೋಗಿ ಭಕ್ತರು ದೇವತೆಗಳ ದೃಷ್ಟಿಯಿಂದನೇ ಎಲ್ಲ ಅನುಭವ ಮಾಡ್ತಾರೆ, ಅದೇ ಥರ ಈ ಜಗತ್ತಿಗೆ ಕಣ್ಣಾಗಿ ನೀವು ಭಕ್ತರಿಗೆ ದೃಷ್ಟಿಯಿಂದನೇ ಅವರಿಗೆ ಎಲ್ಲ ಕೊಟ್ಟು ಅವರನ್ನು ಪರಿವರ್ತನೆ ಮಾಡೋರೆ ದರ್ಶನೀಯ ಮೂರ್ತಿ ಭವ. सारा विश्व आप जहान के आंखों की दृष्टि लेने के लिए इंतज़ार में है. ಬಾಬೋರು ಎಷ್ಟು ಶ್ರೇಷ್ಠ ಮಹತ್ವ ಇಟ್ಟಿದ್ದಾರೆ ನೋಡಿ. ಇಡೀ ವಿಶ್ವದಲ್ಲಿ, ಇಡೀ ವಿಶ್ವ, ನೀವು ವಿಶ್ವದ ಕಣ್ಣುಗಳು, ನೀವು ನಿಮ್ಮಿಂದ ದೃಷ್ಟಿ ತಗೊಳ್ಳೋಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ ನೋಡಿ. ಹಾಗಾದರೆ ಈ ಕಣ್ಣಲ್ಲಿ ಏನು ಇರಬೇಕು ಏನು ಇರಬಾರ್ದು ಅಂತ ನೋಡಿ. जब आप जहान के नूर अपनी संपूर्ण स्टेज तक पहुँचेंगे अर्थात संपूर्णता की आंख खोलेंगे, तब सेकेंड में विश्व परिवर्तन होगा. ಯಾವಾಗ ನೀವು ವಿಶ್ವದ ಕಣ್ಮಣಿಗಳು, ನೀವು ನಿಮ್ಮ ಸಂಪೂರ್ಣ ಸ್ಥಿತಿಯನ್ನು ತಲುಪ್ತೀರಾ, ಸಂಪೂರ್ಣತೆಯ ಕಣ್ಣನ್ನು ತೆರಿತೀರಾ, ಆವಾಗ ಸೆಕೆಂಡಲ್ಲಿ ವಿಶ್ವದ ಪರಿವರ್ತನೆ ಆಗುತ್ತೆ. ಇದಕ್ಕೆ ಬರೆದುಬಿಟ್ರು ಏನಂತ, ಶಂಕರ ಮೂರನೇ ಕಣ್ಣು ಬಿಟ್ಟರೆ ವಿನಾಶ ಆಗುತ್ತೆ. ಶಂಕರ ಅಂದರೆ ಎಲ್ಲರೂ ತಪಸ್ವಿಗಳು, ಅವರವರ ಸಂಪೂರ್ಣತೆಯ ಕಣ್ಣು ತೆರೆದಾಗ ಸೆಕೆಂಡಲ್ಲಿ ವಿಶ್ವದ ಪರಿವರ್ತನೆ ಆಗುತ್ತೆ. फिर आप दर्शनीय मूर्त आत्माएं अपनी नज़र से भक्त आत्माओं को निहाल कर सकेगी. ಆವಾಗ ನೀವು ದರ್ಶನೀಯ ಮೂರ್ತಿ ಆತ್ಮಗಳು, ನಿಮ್ಮ ದೃಷ್ಟಿಯಿಂದ ಭಕ್ತ ಆತ್ಮಗಳ ಇಚ್ಛೆಗಳನ್ನು ನೀವು ಪೂರ್ಣ ಮಾಡಲಿಕ್ಕೆ ಸಾಧ್ಯ. नज़र से निहाल होने वाले की लंबी क्यू है, इसलिए संपूर्णता की आंख खुली रहे. ನಿಮ್ಮ ದೃಷ್ಟಿಯಿಂದನೇ ಪ್ರಾಪ್ತಿ ತಗೊಳ್ಳುವಂಥವ್ರ ಕ್ಯೂ ತುಂಬ ದೊಡ್ಡದಿದೆ. ಈಗ ಮುರಳಿಯಲ್ಲೂ ಬಾಬೋರು ಏನು ಹೇಳಿದ್ರು, ಅಬು ರೋಡಿಂದ ಅಬುವರೆಗೂ ಕೀ ನಿಲ್ಲೋ ದಿನವೂ ಬರುತ್ತೆ. ಆವಾಗ ನೀವೇನೂ ಮಾಡೋಕ್ಕಾಗಲ್ಲ, ಅದು ನಿಮ್ಮ ಫೈನಲ್ ಸ್ಟೇಜ್. ನಿಮ್ಮ ದೃಷ್ಟಿಯಿಂದನೇ ಪ್ರಾಪ್ತಿಗಳನ್ನು ತಗೊಳ್ಳುವಂಥವರು
ಆ ಲಂಬ ಕ್ಯೂ ಇರುತ್ತೆ. ಅದಕ್ಕೆ ನಿಮ್ಮ ಸಂಪೂರ್ಣತೆಯ ಕಣ್ಣನ್ನು ತೆರೀರಿ. आँखों का मलना और संकल्पों का गुटका व जुटका खाना बंद करो, तब दर्शनीय मुहूर्त बन सकेंगे. ಸಾವಿರಾರು ಲಕ್ಷಾಂತರ ಜನ ಲಂಬ ಕ್ಯೂ ಇದೆ ನಮ್ಮ ಮುಂದೆ. ನಾವಿಲ್ಲಿ ಕಣ್ಣು ಉಜ್ಕೊಳ್ತಾ ಇದ್ದರೆ, ಕಣ್ಣು ಉಜ್ಕೊಳ್ಳೋದು ಅಂದರೆ ಸಂಕಲ್ಪಗಳು ವಿಕಲ್ಪಗಳು ಬೇರೆ ಬೇರೆ ಬುದ್ಧಿ ಸಂಕಲ್ಪಗಳಲ್ಲಿ ತೊಳ್ಳಲಾಡ್ತಾ ಇದ್ದರೆ ಬಾವೆ ಹೇಳ್ತಾರೆ, ಯಾವುದರಲ್ಲಿ ಅದನ್ನು ತೂಕಡಿಕೆ ಅಂತಾದರೂ ಹೇಳಿ. ಹೆಂಗೆ ನಿದ್ರೆ ಬಂದರೆ ಕಣ್ಣು ಹೆಂಗಾಗುತ್ತೆ, ಅಥವಾ ಕಣ್ಣಲ್ಲಿ ಏನಾದರೂ ಬಿದ್ದರೆ ಹೆಂಗಾಗುತ್ತೆ, ಅದೆಲ್ಲ ಇದ್ದರೆ ಜುಟ್ಕಾ ಖಾನ ಬಂದ್ ಕರು, ಇದೆಲ್ಲ ಸಮಾಪ್ತಿ ಆದರೆ ದರ್ಶನೀಯ ಮೂರ್ತಿಗಳಾಗ್ತೀರಿ. ಅಂದರೆ ಇದು ಸಂಪೂರ್ಣತೆಯ ಕಣ್ಣು, ಈ ದೇಹದ ಕಣ್ಣಲ್ಲ. ಹಾಂ, ಈ ಕಣ್ಣಿಂದನೇ ಆತ್ಮಗಳಿಗೆಲ್ಲ ಸಿಗುತ್ತೆ, ದೃಷ್ಟಿಯಿಂದನೇ ಸಿಗುತ್ತೆ. ಅದಕ್ಕೆ ನಜರ್ ಸೇ ನಿಹಾಲ್ ಅಂತ ಹೇಳೋದು. ಆದರೆ ಒಳಗಡೆ ಇರೋ ಕಣ್ಣು ಸಂಪೂರ್ಣತೆಯ ಕಣ್ಣು. ಆ ಕಣ್ಣು ಸಂಪೂರ್ಣವಾಗಿ ತೆರೆದಿದ್ದರೆ ನೀವು ದರ್ಶನೀಯ ಮೂರ್ತಿಗಳಾಗ್ತೀರಿ. ಬಾವೆ ಹೇಳೋದು, ಎಷ್ಟು ನಿಮ್ಮ ದೃಷ್ಟಿ ಬಗ್ಗೆ ಎಷ್ಟು ಗಮನ ಇರಬೇಕು. ಯಾವ ದೃಷ್ಟಿ 5000 ವರ್ಷದವರೆಗೂ ಸೇವೆ ಮಾಡುತ್ತೆ. ಸ್ಲೋಗನ್, निर्मल स्वभाव निर्माणता की निशानी है. निर्मल बनो तो सफलता मिलेगी. ನಿರ್ಮಲ ಸ್ವಭಾವ ನಿರ್ಮಾಣತೆಯ ಚಿಹ್ನೆ ಇದು. ನಿರ್ಮಲರಾಗಿ ಸಫಲತೆಯೂ ಸಿಗುತ್ತೆ. ನಿರ್ಮಲ ಅಂದರೆ ಸ್ವಚ್ಛ, ನಿರ್ಮಲ, ಯಾವುದೇ ಮಲ ಕೊಳಕಿಲ್ಲ. ನಿರ್ಮಲ ಸ್ವಭಾವ ನಿರ್ಮಾಣತೆಯ ಚಿಹ್ನೆ. ನಿರ್ಮಲ ಆಗಿ ಸಫಲತೆ ಸ್ವಾಭಾವಿಕವಾಗಿ ಸಿಗುತ್ತೆ. ತನ್ನ ಸ್ಥಿತಿ ಶಕ್ತಿಶಾಲಿ ಸ್ಥಿತಿಯಿಂದ ಮನಸ ಸಕಾಶ ಕೊಡೋ ಸೇವೆ ಮಾಡೋ ಪಾಯಿಂಟ್ ಇದು. ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡಲಿಕ್ಕೆ ಮನ್ಮನಾಭವ ಮಂತ್ರ ಸದಾ ಸ್ಮೃತಿಯಲ್ಲಿಟ್ಕೊಳ್ಳಿ. ಮನ್ಮನಾಭವ ಮಂತ್ರವನ್ನು ಪ್ರಾಕ್ಟಿಕಲ್ ಧಾರಣೆ ಮಾಡ್ಕೊಳ್ಳೋದ್ರಿಂದ ಫಸ್ಟ್ ನಂಬರ್ ಬರಲಿಕ್ಕೆ ಸಾಧ್ಯ. ಮನಸ್ಸಿನ ಏಕಾಗ್ರತೆ ಅಂದರೆ ಒಬ್ಬ ಬಾಬುವರ ನೆನಪಲ್ಲೇ ಇರೋದು. ಏಕಾಗ್ರವಾಗಿರೋದು ಇದೇ ಏಕಾಂತ, ಬಾಬೋರ್ ನೆನಪಿನ ಏಕಾಂತದಲ್ಲಿರೋದು. जब सर्व आकर्षण के वाइब्रेशन से अंतर्मुख बनेंगे तब मनसा द्वारा पूरे विश्व को सकाश देने की सेवा कर सकेंगे. ಯಾವಾಗ ಸರ್ವ ಆಕರ್ಷಣೆ ವೈಬ್ರೇಷನ್ನಿಂದ ದೂರ ಅಂತರ್ಮುಖಿ ಆಗ್ತಿರೋ ಆಗ ಮನಸ್ಸಿಂದ ಇಡೀ ವಿಶ್ವಕ್ಕೆ ಸಕಾಶ ಕೊಡೋ ಸೇವೆ ಮಾಡೋಕ್ಕೆ ಸಾಧ್ಯ. ಏಕೆಂದರೆ ಮನಸ ಸೇವೆ ಮಾಡೋದು ಅಂದ್ರೇ ಮನಸ್ಸು ಸರ್ವ ಆಕರ್ಷಣೆಗಳಿಂದ ಅತೀತ ಆಗಿ ಬಾಬೋರ್ ಒಬ್ಬರಲ್ಲಿ ಮನಸ್ಸು ಏಕಾಂತ ಆಗಬೇಕು. ಮನ್ಮನಾಭವದ ಮಂತ್ರದಲ್ಲಿ ಮಗ್ನ ಆಗಬೇಕು. ಆವಾಗ ಸಕಾಶ ಕೊಡೋ ಸೇವೆ ಮಾಡಲಿಕ್ಕೆ ಸಾಧ್ಯ. ಏಕೆಂದರೆ ಮನಸ್ಸು ಬುದ್ಧಿಯ ಏಕಾಗ್ರತೆಯೇ ಮನ್ಮನಾಭವ ಮಂತ್ರದ ಸ್ಮೃತಿ. ಎರಡೂ ಏಕಾಗ್ರ ಆದ್ರೇ ಯೋಗ. ಅಚ್ಚ, ಓಂ ಶಾಂತಿ. ಪಾಸ್ವಿತ್ ಆನರ್ ಆಗೋದು ಅಂದರೆ ಸದಾ ಬಾಬೋರ ಶ್ರೀಮತದಂತೆ ನಡೀರಿ. ಎರಡು ಮಾತಿಂದ ಅಟೆನ್ಷನ್ ಇಟ್ಕೊಳ್ಳಿ. ಒಂದು ಕುಸಂಗ, ಇನ್ನೊಂದು ಮಾಯೆಯ ಬಿರುಗಾಳಿ. ಇದರಲ್ಲಿ ನಿಮ್ಮನ್ನು ನೀವು ತುಂಬ ಸಂಭಾಲನೆ ಮಾಡ್ಕೋಬೇಕಾಗತ್ತೆ. ಅಚ್ಚ, ಓಂ ಶಾಂತಿ.